ಶಿವಾಯ ನಮಃ. ಓಂ ಶ್ರೀ ಕಂಠೇಶ್ವರಾಯ ನಮಃ. ಪಾರ್ವತಿ, ಪೂಜೆ ಆಯ್ತಾ? ಆಗ್ತಾ ಇದ್ದೀರಿ. ಓಂ ಲಿಂಗಾಯ ನಮಃ. ನಾರಾಯಣ ತಗೊಳ್ಳಿ. ಬೇಗ ನವರತ್ನ ರೆಡಿ ಮಾಡು, ಹುಡುಗನ ಕಡೆಯು ಬರೋ ಹೊತ್ತಾಯ್ತು. ಸರಿ. ನಮಸ್ಕಾರ. ನಮಸ್ಕಾರ. ಅಲ್ಲಯ್ಯ ದೊರೆಸ್ವಾಮಿ, ಯಾಕೆ ಇಷ್ಟು ಲೇಟು? ಹೌದು, ಹುಡುಗನ ಕಡೆಯವ್ರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲಯ್ಯ? ನಿಮಗ್ ಗೊತ್ತಿರೋ ಹಾಗೆ ಈ ಸಿಟಿನಲ್ಲಿರೋನು ನಾನೊಬ್ಬನೇ ದಳ್ಳಾಳೆ. ಅದು ಅಲ್ಲದೆ ಮದುವೆ ಸೀಸನ್ ನೋಡಿ ಸಿಕ್ಕೋ ಆಗ್ಬಿಟ್ಟೆ ಜನಗಳು ಬಂದ್ಬಿಟ್ರು. ಅವ್ರನ್ನೆಲ್ಲ ಮಾತನಾಡಿಸಿ ಕಳಿಸಿ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ದಯವಿಟ್ಟು ಕ್ಷಮಿಸಿ. ಅದ್ ಸರಿ, ಹುಡುಗನ ಕಡೆಯವ್ರು ಎಷ್ಟೊತ್ಕಯ್ಯ ಬರೋದು? ಆಗ ನೋಡಿ ಬಂದೇ ಬಿಟ್ರು. ನಮಸ್ಕಾರ. 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 ಇವರೇ ಬಸವರಾಜೇಂದ್ರ. ನಮಸ್ಕಾರ. ನಮಸ್ಕಾರ. ಒಳಗೆ ಬನ್ನಿ, ಒಳಗೆ ಬನ್ನಿ. ಸರಿ, ಆ ಟೈಮಿಗೆ ಬಂದ್ಬಿಟ್ರಿ. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಇವರು ಸರೋಜಮ್ನರು ಅಂತ. ನಮಸ್ಕಾರ. ಅವರು ನವೀನ್ ಅಂತ. ನಮಸ್ಕಾರ. ನಮಸ್ಕಾರ. ಅವರು ಇವ್ರ ಮನೆ ಅಡಿಗೆ ಭಟ್ರು. ನಮಸ್ಕಾರ. ಇವಳು ಇವ್ರ ಮನೆ ಕೆಲಸದೋಳು. ಒಂದ್ ನಿಮಿಷ. ಆಯ್ತು. ಬಹಳ ಒಳ್ಳೆ ಮನುಷ್ಯಮ್ಮ ಇವರು. ಪಾರ್ವತಿ, ಏನಂದ್ರೆ? ಗಂಡ ಕಡೆಯವ್ರು ಬಂದ್ರು ಕಣೆ. ಬಂದ್ರ? ನವರತ್ನ ರೆಡಿನಾ? ಹಾಗಾದ್ರೆ ನವರತ್ನ ಕೈಲಿ ಸ್ವಲ್ಪ ಸ್ವೀಟ್ಸ್ ಕಳಿಸ್ಬಿಡು. ಸರಿ. ದೊಡ್ಡಮ್ಮರು ಕೊಡಿ. ನನಗಾಕಮ್ಮ ಬೇಕಾಗಿತ್ತು. ಓಹ್, ಜಿಲೇಬಿನ ಕೊಡು ಕೊಡು. ಅವರು ನವರತ್ನದ ತಾಯಿ ಶ್ರೀಮತಿ ಪಾರ್ವತಮ್ಮನವರು. ಎಲ್ಲಿ ನಿಮ್ ಮಗ ಕಾಣಿಸ್ತಾ ಇಲ್ವಲ್ಲ? ಫ್ಯಾಕ್ಟ್ರಿಗೆ ಹೋಗಿದ್ದಾನೆ. ಹೇಳಿ ಕಳಿಸಿದೀನಿ, ಇನ್ನೇನ್ ಬಂದ್ಬಿಡ್ತಾನೆ. ಸರೋಜಮ್ಮನವರೇ, ಏನ್ ಹೇಳ್ತೀರಾ? ಸರೋಜಮ್ಮನವರೇ, ಈ ದಳ್ಳಾಳಿ ದೊರೆಸ್ವಾಮಿ ದಯಮಾಡಿಸಿದ ಮೇಲೆ ಎಲ್ಲ ಪಾಸೆ ಹೊರತು ಫೇಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಂದ ಹಾಗೆ ಯಾವಾಗ ಮುಹೂರ್ತ ಇಟ್ಕೊಳ್ಳೋಣ? ದೊರೆಸ್ವಾಮಯ್ಯನವ್ರೆ, ನನ್ ಮಗ ಒಪ್ಪಿಗೆ ಕೊಡೋದನ್ನೇ ಕಾಯ್ತಾ ಇದ್ದೆ. ಅವನು ಒಪ್ಪಿಗೆ ಕೊಟ್ಟ ಮೇಲೆ ನಂದೇನಿದೆ? ಹತ್ರದಲ್ಲಿ ಮುಹೂರ್ತ ಇಟ್ಬಿಡಿ. ಓ, ಬರೆಯ ಬರೆಯ. ಇವನೇ ನನ್ನ ಮಗ ಶಂಕರ. ನಮಸ್ಕಾರ. ಶಂಕರು ಅವರೇ ವರ, ನವೀನ್ ಅಂತ. ದೊರೆಸ್ವಾಮಿ, ಹುಡುಗನಿಗೆ ಏನಾದ್ರು ವರೋಪಚಾರ ವರದಕ್ಷಿಣೆ? ಸರೋಜಮ್ನವರೇ, ವರದಕ್ಷಿಣೆ ವರೋಪಚಾರ ಏನಾದ್ರೂ ಇದ್ರೆ? ದೊರೆಸ್ವಾಮಿ ಅವರೇ, ನಾವು 21ನೇ ಶತಮಾನ ಕಾಲಿಡ್ತಾ ಇದ್ದೀವಿ. ನಮ್ಮಂಥ ವಿದ್ಯಾವಂತ ಯುವಕರು ವರೋಪಚಾರ ವರದಕ್ಷಿಣೆ ಕೇಳೋದು ಸರಿಯಲ್ಲ. ದೇವರು ನನಗೆ ದುಡಿಯೋಕ್ ಶಕ್ತಿ ಕೊಟ್ಟಿದ್ದಾನೆ. ಆದ್ರೆ ಇವಳು ನನ್ನ ಬಾಳ ಸಂಗಾತಿ ಆದ್ರೆ ಅಷ್ಟೇ ಸಾಕು. ಹೌದು ಸ್ವಾಮಿ, ದೇವರು ನಮ್ಗೆ ಸಾಕಷ್ಟು ಕೊಟ್ಟಿದ್ದಾನೆ. ನವರತ್ನ ಹೆಸರಿಗೆ ತಕ್ಕಂತೆ ನವರತ್ನನೇ. ಈ ರತ್ನ ನನ್ನ ಸೊಸೆಯಾಗಿ ನಮ್ಮನೆ ಬೆಳಗಿದ್ರೆ ಅಷ್ಟೇ ಸಾಕು. ತುಂಬಾ ಸಂತೋಷವಾಯ್ತು ತಾಯಿ. ನಿಮ್ಮಂತಹ ಚಿನ್ನದಂತ ಮನಸ್ಸೋರು ನಮ್ಮ ದೇಶದಲ್ಲಿ ಇದ್ರೆ ವರದಕ್ಷಿಣೆಯನ್ನು ಬಿಡುದು ನಿರ್ಮೂಲನವಾಗುತ್ತೆ. ಸರೋಜಮ್ನವರೇ, ಇನ್ನೇನ್ ನನ್ ಕೆಲಸ, ಮುಹೂರ್ತ ಇಡಿಸ್ಬಿಡ್ತೀನಿ. ಸರಿ, ನಾವಿನ್ ಬರ್ತೀವಿ. ನಮಸ್ಕಾರ.
ಈ ಕಾರ್ ತಗೊಂಡಾಗಿಂದ ನಾನು ಹೇಳ್ತಾನೆ ಇದ್ದೀನಿ, ಚಿಕ್ಕ ಯಜಮಾನ್ರು ನನ್ನ ಮಾತು ಕೇಳ್ತಾನೆ ಇಲ್ಲ. ಅಲ್ಲಮ್ಮ, ಈ ಕಾರಿನ ಡ್ರೈವಿಂಗ್ ಬಗ್ಗೆ, ಈ ರಸ್ತೆ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಿದೆ. ಆದ್ರೆ ನನ್ನ ಡ್ರೈವಿಂಗ್ ಬಗ್ಗೆ ಆ ಎಮ್ಮೆ ಗೊತ್ತಿಲ್ವಲ್ಲ. ಅಮ್ಮ, ನಿನ್ನ ಆಶೀರ್ವಾದ ನನ್ನ ಮೇಲೆ ಯಾವತ್ತೂ ಇದ್ದೇ ಇದೆ. ಯಾವುದಕ್ಕೂ ಹೆದರ್ಬೇಡ, ಧೈರ್ಯವಾಗಿರು. ಏನಪ್ಪ? ಅಮ್ಮ, ನಾನು ಬಿಲ್ಡಿಂಗ್ ಹತ್ರ ಹೋಗಿ ಬರ್ತೇನೆ. ಸರಿಯಪ್ಪ. ಆ ನವೀನ್, ದಿನಾ ರಾತ್ರಿ ಲೇಟ್ ಆಗಿ ಮನೆಗ್ ಬರ್ತೀಯ. ಇನ್ಮೇಲಾದ್ರೂ ಬೇಗ ಬಂದು ಮನೆ ಸೇರ್ಕೊಳ್ಳೋದ್ನ ಅಭ್ಯಾಸ ಮಾಡ್ಕೋಪ. ಆಯ್ತಮ್ಮ, ನಿನ್ ಮಾತು ನಾನು ಯಾವತ್ತಾದ್ರೂ ಮೇಲ್ ನಡೆದಿದ್ದೀನ. ಬರ್ತೀನಮ್ಮ. ನಿಂಗಪ್ಪ, ನಿಂಗಪ್ಪ. ಬಂದೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ಸಿಮೆಂಟ್ ಲೋಡ್ ಬಂತ? ಬಂತು ಸರ್. ಮೇಸ್ತ್ರಿ ಬಂದ್ರೆ ನಾಳೆ ಬೆಳಗ್ಗೆ ನಾನು ನೋಡಕ್ ಹೇಳು. ಆಯ್ತು ಸರ್. ಓಕೆ. ತಗೊಳ್ಳಿ. ತಗೊಳ್ಳಿ. ಕುಮಾರ್, ಎಸ್ ಸರ್. ನಾನು ಸರೋವರ ಬಿಲ್ಡಿಂಗ್ ಹತ್ರ ಹೋಗ್ತಾ ಇದ್ದೀನಿ. ನಾಗಣ್ಣ ಬಂದ್ರೆ ಅಲ್ಲಿಗೆ ಕಳಿಸ್ಬಿಡಿ. ಸರಿ ಸರ್. ನನ್ನ ಹಾಗೆ ಮೇಲ್ಮನೆಯವ್ರ ಹೆಸರು? ಸದಾಶಿವಯ್ಯ. ಸದಾಶಿವ. ಶಂಕ್ರು, ನಾ ಹೇಳಿದ್ದೆಲ್ಲ ಮರಿದೆ ತಂದಿದ್ಯಾ ತಾನೆ? ಎಲ್ಲ ತಂದಿದ್ದೀನಮ್ಮ. ಯಾಕಂದ್ರೆ ಮಾಡ್ತಿರೋದೇ ಮೊದಲನೇ ಮದ್ವೆ. ಬಳಗ್ದವರೆಲ್ಲ ಆಡ್ಕೊಳ್ಳೋ ಹಾಗಾಗ್ಬಾರ್ದು ನೋಡು. ಹೌದಮ್ಮ, ನಾನೇ ಮುಂದೆ ನಿಂತು ನಮ್ ನವರತ್ನ ಮದ್ವೆನ ಗ್ರ್ಯಾಂಡ್ ಆಗಿ ನಡೆಸ್ಕೊಡ್ತೀನಿ. ಅಣ್ಣ, ನನ್ ಮದ್ವೆಗೆ ನೀನ್ ಎಷ್ಟು ಓಡಾಡ್ತೀಯೋ ಆದ್ರೆ ಎರಡರಷ್ಟು ನಾನು ನನ್ ಗಂಡ ನಿನ್ ಮದ್ವೆಗೆ ಓಡಾಡ್ತೀವಿ. ಅದ್ ಸರಿ, ನಿನ್ ಮದ್ವೆ ಯಾವಾಗಣ್ಣ? ನನ್ ಪುಟ್ಟಿರೋ ಅಥ ಮಾಂಗಲ್ಯ ದೇವತಾಭ್ಯೋ ನಮಃ. ಸರ್ವೋಪಚಾರ ಪೂಜಾನ್ ಸಮರ್ಪಯಾಮಿ. ತಗೊಳ್ಳಿಪ್ಪ ಮಾಂಗಲ್ಯ. ಸುಲಗ್ನ ಸಾವಧಾನ, ಸುಮುಹೂರ್ತೋ ಸಾವಧಾನ. ಗಟ್ಟಿ ಮೇಳ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಭದ್ರಾಭಿ ಶುಭಗೆ ತ್ವಂ ಜೀವ ಶರದಾಂ ಶತಂ. ಎಲ್ಲರೂ ಅಕ್ಷತೆ ಕಾಳು ಹಾಕಿ. ಏನ್ ನವರತ್ನ, 21ನೇ ಶತಮಾನ ಕಾಲಿಡ್ತಿರೋ ನಾವು ಈ ಕಾಲದಲ್ಲೂ ಸಂಪ್ರದಾಯ ಅಂತ ನಂಬಾಳನ್ನ ನಾವೇ ಹಾಳು ಮಾಡ್ಕೊಳಕ್ಕಾಗತ್ತಾ? ನಾನ್ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಈಗಿರೋ ಈ ಸಮಾಜದ ಸಂಪ್ರದಾಯದಲ್ಲಿ ಹೆಣ್ಣು ಗಂಡಿಗೆ ದಾಸಿ, ಗಂಡು ಆ ಹೆಣ್ಣಿನ ಮೇಲೆ ಅಧಿಕಾರ ಚಲಾಯಿಸೋದು ಇದೆಂಥ ಸಂಪ್ರದಾಯ? ಇದನ್ನು ಸ್ವಲ್ಪನೂ ಇಷ್ಟ ಇಲ್ಲ. ಹೆಣ್ಣೇನು ಅಬಲೆ ಅಲ್ಲ, ಗಂಡೇನು ಸರ್ವಾಧಿಕಾರಿನೂ ಅಲ್ಲ. ನಾನ್ ಹೇಳ್ತಿರೋದು ಒಂದೇ, ನಾವಿಬ್ರು ವಿದ್ಯಾವಂತರು.
ನಿನಗೂ ಒಂದು ವ್ಯಕ್ತಿತ್ವ ಇದೆ, ನನಗೂ ಒಂದು ವ್ಯಕ್ತಿತ್ವ ಇದೆ. ನಿನ್ನ ವ್ಯಕ್ತಿತ್ವನ ನಾನ್ ಗೌರವಿಸ್ತೀನಿ, ನನ್ನ ವ್ಯಕ್ತಿತ್ವನ ನೀನು ಗೌರವಿಸ್ತೀಯ ಅಂತ ಭಾವಿಸಿದ್ದೀನಿ. ಹೊಸ ದಾಂಪತ್ಯ ಕಾಲಿಡ್ತಿರೋ ನಾವು ಸ್ನೇಹಿತರಂತೆ ಬಾಳ್ತಾ ಈ ನಮ್ಮ ಸಮಾಜಕ್ಕೆ ಒಂದು ಮಾದರಿ ಆಗೋಣ. ಹೆಣ್ಣಿನ ಬಗ್ಗೆ ಇಷ್ಟೊಂದು ಗೌರವ ಇಟ್ಕೊಂಡಿರೋ ನಿಮ್ಮಂಥ ಗಂಡ ಸಿಕ್ಕಿರೋದು ನನ್ನ ಪುಣ್ಯ ರೀ. ಅವಾಗ ಅವಾಗ ಊರಿಗೆ ಬರ್ತಾ ಇರಪ್ಪ. ಅಮ್ಮ ನಾವ್ ರೆಡಿ. ಬಂದೆಪ್ಪ. ಬಾ. ಅಮ್ಮ ನಾವೇನ್ ಹೊರಡೋಣವಾ? ಸರಿಪ್ಪ. ಪಾರ್ವತಮ್ಮ, ನಾವಿನ್ ಬರ್ತೀವಿ. ಹೋಗ್ ಬನ್ನಿ. ನಾವು ಬರ್ತೇವೆ. ದೇವ್ರು ಒಳ್ಳೇದ್ ಮಾಡ್ಲಿ. 100 ವರ್ಷ ಮುತ್ತೈದೆಯಾಗಿ ಬಾಳಮ್ಮ. ಶಂಕರ್ ಬರ್ತೇವೆ. ಆಯ್ತು ಬಾಬಾ. ಬರ್ತೀನಮ್ಮ. ಅಣ್ಣ ಹೋಗ್ಬಿಟ್ಟು ಬರ್ತೀನಣ್ಣ. ಹೋಗ್ಬಿಟ್ಟಮ್ಮ. ಬರ್ತೀನಪ್ಪ. ಬಾ ಅಮ್ಮ. ಬರ್ತೀವಮ್ಮ. ಹೋಗ್ಬಿಟ್ಟು ಬನ್ನಿ. ಆಯ್ತು. ಅಮ್ಮ ಹೋಗ್ಬಿಟ್ಟು ಬರ್ತೀನಿ. ಹೋದ್ಮೇಲೆ ಕಾಗ್ದ ಹಾಕೋ. ಬರ್ತೇನೆ. ನವರತ್ನ, ನೀನ್ ಕಾಲಿಟ್ಟಿರೋ ಈ ಮನೆಯಲ್ಲಿ ಯಾವಾಗ್ಲೂ ಧನ ಧಾನ್ಯಗಳು ತುಂಬಿ ತುಳುಕಾಡ್ಲಿ ಅಂತ ದೇವ್ರನ್ನ ಪ್ರಾರ್ಥಿಸ್ಕೊಂಡು ಬಲಗಾಲು ಮುಂದಿಟ್ಟು ಒಳಗ್ ನಡಿಯಮ್ಮ. ನೋಡಮ್ಮ, ನೀನ್ ನನ್ ಸೊಸೆ ಮಾತ್ರ ಅಲ್ಲ, ಮಗಳು ಕೂಡ. ಇನ್ಮೇಲೆ ಈ ಮನೆ ಜವಾಬ್ದಾರಿ ಎಲ್ಲ ನಿನಗೆ ಸೇರಿದ್ದು. ಆಯ್ತು ಅತ್ತೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದ್ದು ಜಟಕ ಬಂಡಿ ವಿಧಿಯ. ಅಯ್ಯೋ ಕರ್ಮ ಕರ್ಮ. ನಂಜಿ, ಇಲ್ಲಿ ಯಾರೋ ಏನೋ ಮಾಡಿ ಹಾಕ್ಬಿಟ್ಟವ್ರೆ. ಇದು ಚಿಕ್ಕಮ್ಮ ಅವ್ರಿಗೂ ನವೀನಪ್ಪನವ್ರಿಗೂ ಆರತಿ ಮಾಡಾಕವ್ರೆ. ಓಹೋ, ಮಾಯನೂ ಅಲ್ಲ ಮಾಟನೂ ಅಲ್ಲ. ಇದನ್ ದಾಟ್ಕೊಂಡೋದ್ರೆ ಬ್ಯಾಗ್ನೆ ಮದ್ವೆ ಆಯ್ತದಂತೆ. ಒಂದ್ಸಲ ದಾಟಿದ್ರೆ ಒಂದು ಮದ್ವೆ, 6 ಸಲ ದಾಟಿದ್ರೆ 6 ಮದ್ವೆ. 1 2 3 4 5 6. ನಂಜಿ ಬಾರೇ ಬಾರೇ. ಅಯ್ಯೋ ನೀನೇ ಒಂದು ದೊಡ್ಡ ಬಗಿಟ್ಟಿದ್ದೀಯ ಬಾರೆ. ಅಮ್ಮವ್ರೆ ನೀವು ಕುತ್ಕೊಳ್ಳಿ, ನಾನ್ ಬಡಿಸ್ತೀನಿ. ಭಟ್ರೆ, ಆ ಅಧಿಕಾರ ನಿಮ್ಗಿದ್ದಿದ್ದು ನಾನು ಈ ಮನೆಗ್ ಬರೋದಕ್ ಮುಂಚೆ. ಆದ್ರೀಗ ನೀವ್ ಅಡಿಗೆ ಮಾಡ್ತನ್ನಿ, ನಾನು ಬಡಿಸ್ತೀನಿ. ಓಹೋ, ಸ್ವಯಂಕೃತ ಅಪರಾಧವಾಯ್ತಲ್ಲ. ಹಾಗಂದ್ರೇನ್ರಿ? ನಾನ್ ಈ ಮನೆಗೆ ಬೇಗ ಸೊಸೆ ಬರ್ಲಿ ಅಂತ ಕಂಡ್ ದೇವ್ರಿಗೆಲ್ಲ ಕೈ ಮುಗ್ದಿದ್ದು ತಪ್ಪಾಯ್ತು. ಯಾಕಪ್ಪ? ಅಮ್ಮ,
ನನ್ನ ಅಧಿಕಾರದಲ್ಲಿ ಅರ್ಧ ಹೊರಟೋಯ್ತಲ್ಲ. ಸದ್ಯ ಅರ್ಧ ಕೆಲ್ಸ ತಪ್ತು ಅಂತ ಹೇಳಿಲ್ವಲ್ಲ. ಹಾಗಂತ ಸಡನ್ ಆಗಿ ಅಡಿಗೆ ಮನೆಯೊಳಗೆ ಬಂದ್ಬಿಟ್ಟು ಉಪ್ಪು ಖಾರ ಹುಳಿ ವ್ಯತ್ಯಾಸ ಮಾಡ್ಬಿಡಿ. ಅಮ್ಮವರು ನನಗ್ ಬೈಲಿ. ಹಾಗೇನಿಲ್ಲ, ನಾಳೆ ನಾನೇ ಮಾಡಿ ಹಾಕ್ತೀನಿ, ನೀವೆಲ್ಲ ರುಚಿ ನೋಡಿ ಹೇಳಿ. ಬೇಗ ಬೇಗ ಕಂಪ್ಲೇಂಟ್ ಹಾಕಪ್ಪ. ಏನ್ ತುಂಬಾ ಲೇಟ್ ಮಾಡ್ತಾ ಇದೀರಲ್ಲ, ಯಾಕೆ? ಬೇಗ ಬೇಗ ಹಾಕಿ. ಮೇಸ್ತ್ರಿ ನಮಸ್ಕಾರ ಸರ್. ನಮಸ್ಕಾರ. ಮೇಸ್ತ್ರಿ, ಈ ಬಿಲ್ಡಿಂಗ್ ಕೆಲಸ ಎಲ್ಲ ಯಾವಾಗ ಮುಗಿಯುತ್ತೆ? 15 ದಿವಸದಲ್ಲಿ ಮುಗಿಯುತ್ತೆ. ಸರಿ, ನೀವ್ ಈ ಕೆಲಸ ಬೇಗ ಮುಗಿಸ್ಬಿಡಿ. ನನಗೆ ಇನ್ನೊಂದು ಕಾಂಟ್ರಾಕ್ಟ್ ಸಿಕ್ಕಿದೆ, ನಾನು ಅವ್ರ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಆಯ್ತು ಸರ್. ನವರತ್ನ, ನೀ ಇನ್ನೂ ರೆಡಿ ಆಗಿಲ್ವಾ? ಒಂದ್ 5 ನಿಮಿಷ ರೀ, ಬಂದೆ. ಅರ್ಧ ಗಂಟೆಯಿಂದ ನೀನ್ ಅದನ್ನೇ ಹೇಳ್ತಾ ಇದೀಯಾ? ನಿಮಗೇನ್ರಿ, ನಮ್ ತರ ಜಡೆ ಹಾಕೋಬೇಕಾ ಇಲ್ಲ ಸೀರೆ ಉಟ್ಕೋಬೇಕಾ? ಗೊತ್ತಾಯ್ತು ಅಮ್ಮ ಅವ್ರೆ, ನಾವು ಹೋಗ್ತಿರೋದು ಸಿನಿಮಾ ನೋಡೋಕೆ ಹೊರತು ಸಿನಿಮಾದಲ್ಲಿ ಪಾರ್ಟ್ ಮಾಡೋಕಲ್ಲ. ಅದಕ್ಕೆ ಹೇಗೆ ಅಂದ್ರೆ ಹಾಗೆ ಬರೋಕಾಗತ್ತೇನ್ರಿ? ಹಾಗಲ್ಲ, ನೀನ್ ರೆಡಿಯಾಗಿ ಬರೋದ್ರಲ್ಲಿ ಫಸ್ಟ್ ಶೋ ಮುಗ್ದೋಗಿರುತ್ತೆ. ಆಯ್ತು, ನಾನ್ ರೆಡಿ. ಏನ್ ರೆಡಿ? ನಡೀರಿ. ಅಂತೂ ಕಡೆಗೂ ರೆಡಿ ಆದಿಯಲ್ಲ. ಸುಮ್ನೆ ಇರ್ರಿ. ನಂಜಮ್ಮ, ಅಮ್ಮ ಅವ್ರು ಬಂದ್ರೆ ಇಬ್ರು ಪಿಕ್ಚರ್ಗೆ ಹೋಗಿದ್ದಾರೆ ಅಂತ ಹೇಳು. ಆಯ್ತು. ಕಾಫಿ ತಗೊಳ್ಳಿ. ಕಾಫಿ? ಕಾಫಿಗೆ ಮುಂಚೆ ಇದು. ಅಯ್ಯೋ, ಛೀ, ಬಿಡ್ರಿ, ಬಿಡ್ರಿ, ರೀ, ಬಿಡ್ರಿ. ಅಮ್ಮ ನೋಡಿದ್ರೆ ಯಾರು ನೋಡೋದಿಲ್ಲ, ಸುಮ್ಮನೆ. ಚಿನ್ನ ಸಾಯಂಕಾಲ ರೆಡಿ ಆಗಿರು, ಆಫೀಸ್ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಇಬ್ರು ಜಾಲಿಯಾಗಿ ಸುತ್ತಾಡ್ಕೊಂಡ್ ಬರೋಣ. ಓಕೆ? ಆಯ್ತು. ಅಮ್ಮ ಬರ್ತೀನಿ. ಹಲೋ, ನವರತ್ನ ಮಾತಾಡ್ತಾ ಇರೋದು. ಏನ್ ಸಮಾಚಾರ? ಅಪ್ಪ ಅಮ್ಮ ಬಂದಿದ್ದಾರ್ರಿ. ಯಾವಾಗ ಬಂದ್ರು? ಈಗ ತಾನೇ ಬಂದ್ರು. ಹೇಗಿದ್ದಾರೆ? ಚೆನ್ನಾಗಿದೀವಮ್ಮ. ಆಷಾಢ ಬಂತಲ್ಲ. ಆಷಾಢ? ಅದಕ್ಕೇನಂತೆ ಈಗ? ಅದಕ್ಕೆ ಮಗಳನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅದಕ್ಕೇನಂತೆ, ಧಾರಾಳವಾಗಿ ಕರ್ಕೊಂಡು ಹೋಗಿ. ಸರಿ, ನಾನು ಇವಾಗ್ಲೇ ಬರ್ತೀನಿ. ಅತ್ತೆ, ಇನ್ನೇನ್ ಬಂದ್ಬಿಡ್ತಾರಂತೆ. ಸರಿ ನೋಡಮ್ಮ, ಇವ್ನ ಒಳ ಕರ್ಕೊಂಡು ಹೋಗಮ್ಮ. ಕೈಕಾಲು ಮುಖ ತೊಳ್ಕೊಳ್ಳಿ. ಬನ್ನಿಪ್ಪ, ಆಯ್ತು. ಬನ್ನಿಮ್ಮ. ನಾನ್ ಬರ್ತೀನಪ್ಪ. ಓಕೆ. ಮಾವ, ಯಾವಾಗ ಬಂದ್ರಿ? ಬೆಳಗ್ಗೆ ಬಂದಪ್ಪ. ಅತ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಮಾವ, ಶಂಕರ್ ಚೆನ್ನಾಗಿದ್ದಾನ? ಅವನಿಗೇನಪ್ಪ, ಚೆನ್ನಾಗಿದ್ದಾನೆ. ಅಲ್ಲ ಕಣೋ, ಅತ್ತೆ ಮಾವ ಬಂದ ವಿಷಯ ಗೊತ್ತಿದ್ದು ಇಷ್ಟೊತ್ತಿಗೆ ಬರ್ತಿದ್ಯಲ್ವಾ? ಏನಮ್ಮ ಮಾಡೋದು, ನನ್ ಕೆಲ್ಸನೇ ಹಾಗೆ. ಆಫೀಸ್ಗೆ ಯಾರು ಪಾರ್ಟಿಗಳು ಬಂದ್ಬಿಟ್ಟಿದ್ರು, ಅವ್ರನ್ನೆಲ್ಲ ಮಾತಾಡ್ಸಿ ಕಳ್ಸಿ ಬರೋಷ್ಟರಲ್ಲಿ ಹೊತ್ತಾಯ್ತು. ಅಳಿ ಅಂದ್ರೆ ನಿಮ್ ವ್ಯವಹಾರ ಹೇಗ್ ನಡೀತಿದೆ? ಚೆನ್ನಾಗಿ ನಡೀತಾ ಇದೆ. ನೋಡಿ, ನಾಳೆ ಬೆಳಗ್ಗೆ ನವರತ್ನ ಊರಿಗೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀವಿ. ನಿಮ್ಮಿಷ್ಟ.
ರಾಯರು ಮೌನವ್ರತ ಆಚರಿಸ್ತಾ ಇದ್ದೀರಲ್ಲ? 1 ತಿಂಗಳು ಮೌನವಾಗಿ ಕಳೆಯೋದನ್ನ ಈಗಲೇ ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಒಂದೇ 1 ತಿಂಗಳು ತಾನೇ? ನಿನಗೆ 1 ತಿಂಗಳು, ಅದ್ ನನಗೆ 1 ವರ್ಷ ಇದ್ದ ಹಾಗೆ. ನನ್ ಕಷ್ಟ ನಿಂಗೇನ್ ಗೊತ್ತು? ನಿಮಗೊಬ್ರಿಗೆ ಕಷ್ಟನಾ? ನನಗ್ ಮಾತ್ರ ಇಲ್ವಾ? ಆದ್ರೆ ಏನ್ ಮಾಡೋದು, ಸಂಪ್ರದಾಯ ಅಂತ ಒಂದಿದೆಯಲ್ಲ. ಸಂಪ್ರದಾಯ ಸಂಪ್ರದಾಯ, ಈ ಹಾಳು ಸಂಪ್ರದಾಯ ನನ್ ತಲೆ ತಿಂತಾ ಇದೆ. ಛೇ, ನಾಳೆ ಬೆಳಿಗ್ಗೆನೆ ಹೊರಡ್ತಾ ಇದ್ದೀವಿ. ಅಯ್ಯೋ, ಗೀತಾ, ಗೀತಾ, ಏ ಗೀತಾ. ನವರತ್ನ, ಮೇಲ್ ಬಾರೆ. ಬಾರೆ ಬಾರೆ ನವರತ್ನ, ಯಾವಾಗ ಬಂದೆ? ನಿನ್ನೆ ಬಂದೆ ಗೀತಾ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನೀನು? ನಾನ್ ಚೆನ್ನಾಗಿದ್ದೀನಿ. ಕೂತ್ಕೊಂಡಿರು, ಈಗ ಬಂದೆ. ಹಾ. ತಗೊಳ್ಳೆ ಕಾಫಿ. ನನ್ ಬೇಡ ಗೀತಾ. ಪರವಾಗಿಲ್ಲ, ತಗೊಳ್ಳೆ. ಅದ್ ಸರಿ, ನೀನ್ಯಾಕ್ ನಮ್ಮ ಮದ್ವೆಗೆ ಬರ್ಲಿಲ್ಲ? ಸಾರಿ ಗೀತಾ, ನಿನ್ ಮದ್ವೆ ಇನ್ವಿಟೇಷನ್ ಬಂದಾಗ ನಾನ್ ಟೂರ್ಗ್ ಹೋಗಿದ್ದೆ, ಅದಕ್ಕೆ ಬರೋಕ್ಕಾಗ್ಲಿಲ್ಲ. ದಯವಿಟ್ಟು ಕ್ಷಮಿಸೆ. ಅದ್ ಸರಿ, ನಿನ್ ಗಂಡ ಎಲ್ಲೇ? ಅವರು ಕೆಲ್ಸಕ್ಕೆ ಹೋಗಿದ್ದಾರೆ. ನಿಜವಾಗ್ಲು ತುಂಬಾ ಒಳ್ಳೆಯವರು. ಅಂತ ಗಂಡನ್ ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದೆ ಗೊತ್ತಾ? ನಮ್ಮವರು ಅಷ್ಟೇ, ತುಂಬಾ ಒಳ್ಳೆಯವರು. ಈಗ ನನ್ನನ್ ಬಿಟ್ಟು ಅವ್ರೊಬ್ಬರೇ ಅಲ್ಲಿ ಏನ್ ಮಾಡ್ತಾ ಇದಾರೋ ಅಂತ ನಂಗೆ ಯೋಚನೆ ಆಗಿದೆ. ನೀನೇನ್ ಹೆದರ್ಬೇಡ, ಧೈರ್ಯವಾಗಿರು. ಅವ್ರಿಗೇನು, ಸದಾ ಚೆನ್ನಾಗೇ ಇರ್ತಾರೆ. ನಾನ್ ಬರ್ತೀನಿ ಗೀತಾ, ಟೈಮ್ ಆಯ್ತು. ಯಾಕೆ ಇಷ್ಟು ಬೇಗ ಹೊರಟ್ಬಿಟ್ಟೆ? ಊಟ ಮಾಡ್ಕೊಂಡು ಹೋಗ್ಬೋದಾಯ್ತಲ್ಲ? ಪರವಾಗಿಲ್ಲ, ಇನ್ನೊಂದ್ ದಿವಸ ಮಾಡಿದ್ರಾಯ್ತು. ಸರಿ, ಆಗಾಗ ಬರ್ತಾ ಇರು. ಆಯ್ತು. ಏನಮ್ಮ, ನೀವೊಬ್ರೇ ಕೆಲಸ ಮಾಡ್ತಿದ್ದೀರಲ್ಲ, ಕೊಡಿಲಿ, ನಾನು ಮಾಡ್ತೀನಿ. ನಮ್ಮನೆ ಕೆಲ್ಸ ನಾವ್ ಮಾಡ್ದೆ ಇನ್ ಯಾರಮ್ಮ ಮಾಡ್ತಾರೆ? ಹಾಗಲ್ಲಮ್ಮ ನಾ ಹೇಳಿದ್ದು. ನಿಮಗೂ ಅಪ್ಪನ್ಗೂ ವಯಸ್ಸಾಗ್ತಾ ಬಂತು. ಆದಷ್ಟು ಬೇಗ ಅಣ್ಣನ್ಗೊಂದ್ ಮದ್ವೆ ಅಂತ ಮಾಡ್ಬಿಟ್ರೆ ನಮ್ ಕರ್ತವ್ಯನೂ ಮುಗಿಯುತ್ತೆ, ಅನುಕೂಲನೂ ಆಗುತ್ತೆ. ನಮ್ಮ ಆಸೆನೂ ಅದೇ ಕಣೆ ಇರೋದು. ನವರತ್ನ, ನಾನ್ ನಿಮ್ಮ ಅಣ್ಣಂಗ್ ಹೇಳಿ ಹೇಳಿ ಸಾಕಾಗೋಯ್ತು. ಅವ್ನ್ ನನ್ ಮಾತು ಒಪ್ತಾನೆ ಇಲ್ಲ. ಏನ್ ಮಾಡೋದು ಅಂತ ಒಂದು ಗೊತ್ತಾಗ್ತಿಲ್ಲ. ಅದ್ ಸರಿ, ನಿಮ್ ಗಂಡನ ಮನೆ ಕಡೆ ಯಾವ್ದಾದ್ರು ಹೆಣ್ಣಿದೇನೆ? ಅಣ್ಣನ್ ಮದ್ವೆ ಮಾಡ್ಸೋಂತ ಹೆಣ್ಣು ಯಾವ್ದೂ ಇಲ್ಲ ಅಂತ ಕಾಣಿಸುತ್ತಮ್ಮ. ಅಪ್ಪ, ಹೀಗ್ ಮಾಡಿದ್ರೆ ಹೇಗೆ? ಹೇಗೆ ಹೇಳಮ್ಮ? ಈ ಮದ್ವೆ ವಿಷಯನ ಆ ದಲ್ಲಾಳಿ ದೊರೆಸ್ವಾಮಿಗೆ ವಹಿಸ್ಬಿಟ್ರೆ? ಹೌದಮ್ಮ, ಒಳ್ಳೆ ಉಪಾಯ. ಈ ವಿಷಯನ ನಾಳೆನೆ ದೊರೆಸ್ವಾಮಿಗೆ ತಿಳಿಸ್ಬಿಡ್ತೀನಿ. ಯಾರ್ ಮದುವೆ ವಿಷಯ ಮಾತಾಡ್ತಿದ್ದೀರಮ್ಮ? ಇನ್ಯಾರ್ ಮದ್ವೆ ವಿಷಯ ಮಾತಾಡ್ತೀವಿ? ಎಲ್ಲ ನಿಂದೆ ಅಣ್ಣ. ನನಗೆ ಯಾಕೆ ಈಗ್ಲೇ ಮದುವೆ? ಇನ್ಯಾವ ಮದುವೆ ಮಾಡ್ಕೋಬೇಕು ಅಂತಿದ್ಯೋ? ಅಪ್ಪ, ನಾನು ಇನ್ನೊಂದು ಫ್ಯಾಕ್ಟ್ರಿ ತಗೊಂಡು ಕಾರ್ ತಗೊಳ್ಳೋವರೆಗೂ ಮದುವೆ ಆಗೋಲ್ಲ. ದಯವಿಟ್ಟು ನನ್ನನ್ನ ಬಲವಂತ ಮಾಡಬೇಡಿ. ಏನೋಪ್ಪ, ಇದ್ರ ಮೇಲೆ ನಿನ್ನಿಷ್ಟ. ಸರಿ ಸರಿ, ಬೇಗ ಕೈಕಾಲು ತೊಳ್ಕೊ, ಊಟ ಮಾಡೋಣ. ಸರಿ ಅಮ್ಮ. ಹೇಳ್ರಿ.
ಏ, ಹ್ಮ್. ಆ, ಭಟ್ಟ, ನೀನೇನೋ? ನನ್ನ ಮಗನೇ. ಭಟ್ರೆ, ರೀ ಭಟ್ರೆ, ಅಮ್ಮೋರು ರೀ ಭಟ್ರೆ, ಅಮ್ಮವ್ರೆ, ಎಷ್ಟೊತ್ತಿನ ಕೂಗ್ತಾ ಇದ್ದೀನಿ, ಎಲ್ರಿ ಹೋಗಿದ್ರಿ? ಸರಿ ನೋಡಿ, ಇವತ್ತಿಗೆ ಆಷಾಢ ಮುಗೀತು. ನವೀನ್ ಯಾವ್ದೋ ಮುಖ್ಯವಾದ ಕೆಲಸದ ಮೇಲೆ ಎಲ್ಲೋ ಹೋಗ್ತಾನಂತೆ. ಸರಿ. ಅದಕ್ಕೆ ನಾಳೆ ನೀವೇ ಊರ್ಗ್ ಹೋಗಿ ನವರತ್ನ ಕರ್ಕೊಂಡ್ ಬನ್ನಿ. ಆಯ್ತಮ್ಮರೆ, ಆಯ್ತು. ನಂಜಿ ನಂಜಿ ನಿನಗೆಲ್ಲ ಹೋದೆ ನಂಜಿ. ಓ, ನಮಸ್ಕಾರ ಬುದ್ಧಿ. ಓ ಭಟ್ರು, ಬನ್ನಿ ಬನ್ನಿ, ಒಳಗ್ ಬನ್ನಿ, ಕೂತ್ಕೊಳ್ಳಿ. ನವರತ್ನ, ಯಾರು ಬಂದಿದ್ದಾರೆ ನೋಡಿಲ್ಲಿ? ಭಟ್ರೆ, ನನ್ನ ಮಗ. ಯಾಕೆ ಭಟ್ರೆ, ಏನಾಯ್ತು? ಏನೂ ಇಲ್ಲ. ಪಾರ್ವತಿ, ಭಟ್ರು ಬಂದಿದ್ದಾರೆ, ಒಂದ್ ಲೋಟ ಕಾಫಿ ತಗೊಂಬಂದ್ ಕೊಡು. ಬಂದಿರಿ. ಅತ್ತೆ ಚೆನ್ನಾಗಿದ್ದಾರಾ? ಚೆನ್ನಾಗವ್ರೆ. ನಮ್ಮನೆಯವ್ರು ಚೆನ್ನಾಗಿದ್ದಾರಾ? ನಿಮ್ಮನೆಯವ್ರು ಚೆನ್ನಾಗಿರೋದೆ ನನಗ್ ಬಂದ್ರು ದೊಡ್ಡ ತಲೆನೋವು. ಯಾಕಪ್ಪ, ಏನಾದ್ರು ಬೈದ್ರ? ಏ, ನನಗೆ ಯಾಕೆ ಬೈತಾರೆ? ಆ ವಿಷಯನೇ ಬೇರೆ. ಏನ್ ಭಟ್ರೆ, ಅಳಿಯಂದ್ರು ಬರ್ಲಿಲ್ವಾ? ಇಲ್ಲ ಅಮ್ಮವ್ರೆ. ಈಗ ನವೀನಪ್ಪನವರು ತುಂಬಾ ಬ್ಯುಸಿ ಆಗೋಗ್ಬಿಟ್ಟವ್ರೆ. ಯಾವ್ದೋ ಒಂದು ದೊಡ್ಡ ಕಾಂಟ್ರಾಕ್ಟ್ ಕೆಲಸ ಸಿಕ್ಬಿಟ್ಟೈತೆ. ಅದಕ್ಕೆ ನವರತ್ನಮ್ಮವ್ರನ್ನ ಕರ್ಕೊಂಡ್ ಬಾ ಅಂತ ದೊಡ್ಡಮ್ಮವ್ರು ನನ್ನನ್ನ ಇಲ್ಲಿ ಕಳ್ಸ್ಕೊಟ್ಟವ್ರೆ. ಹೋಗ್ಲಿ ಬಿಡಿ ಭಟ್ರೆ, ನೀವು ಅವ್ರಿಗೊಬ್ಬ ಮಗ ಇದ್ದ ಹಾಗೆ. ಚಿಕ್ಕಮ್ಮವ್ರೆ, ನಾವ್ ಬೇಗ ಹೊಡೋಣ. ನವೀನಪ್ಪನವರು ಯಾವಾಗ ಬರ್ತಾರೋ ಏನೋ. ನನಗ್ ಬೇರೆ ಮನೆ ತವ ಬೋ ಕೆಲ್ಸ ಐತೆ. ಅಮ್ಮವ್ರು ಬೇರೆ ಒಬ್ರೇ ಅವ್ರೆ ಮನೆಯಾಗೆ. ಆಯ್ತು ಬಿಡಿ ಭಟ್ರೆ. ನವರತ್ನ, ರೆಡಿ ಆಗಮ್ಮ, ಬೇಗ ರೆಡಿ ಆಗು. ಭಟ್ರೆ, ಊಟ ಮಾಡ್ಕೊಂಡು ಮಧ್ಯಾಹ್ನದ ಬಸ್ಗೆ ಹೋಗೋರಂತೆ. ಆಯ್ತಮ್ಮವ್ರೆ. ನಡಿಯಮ್ಮ, ಬನ್ನಿಂದ್ರೆ. ಹ್ಮ್ ಇದೆಲ್ಲ ಯಾಕಮ್ಮ? ಹಾಗೆಲ್ಲ ಅನ್ಬಾರ್ದಮ್ಮ. ಮುತ್ತೈದೆತನ ಶಾಶ್ವತವಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಇದೆಲ್ಲ ಕೊಡೋದಮ್ಮ. ತಗೊಮ್ಮ, ಮಡ್ಲಿಡಿ. ಭಟ್ರೆ, ವರ್ಷ ಮುತ್ತೈದ್ಯಾಗ ಬಾಳಮ್ಮ. ಅಮ್ಮ, ಹೋಗ್ಬಿಟ್ ಬರ್ತೀನಿ. ಅಣ್ಣ ಬಂದ್ರೆ ಹೇಳ್ಬಿಡಿ. ಅಪ್ಪ, ಮರಿಬೇಡಿ. ಅಣ್ಣನ್ ಮದ್ವೆ ವಿಷಯನ ದಲ್ಲಾಳಿಗೆ ಹೇಳ್ಬಿಡಿ. ಆಯ್ತು, ನಾನು ಇವತ್ತೇ ಹೇಳ್ತೀನಮ್ಮ. ನೀ ಹೋಗ್ಬಿಟ್ ಬಾ. ಬುದ್ಧಿ, ನಾವಿನ್ ಬರ್ತೀವಿ. ಅಮ್ಮ, ನಾವ್ ಬರ್ತೀವಿ. ಹೋಗ್ಬಪ್ಪ. ಬನ್ನಿ. ಹುಷಾರು ಕಣೆ. ಊರಿಗೆ ಹೋದ್ಮೇಲೆ ಕಾಗ್ದ ಬರೀ. ಏನ್ ಚಕ್ರಣ, ಚೆನ್ನಾಗಿದ್ಯಾ? ದಯಮಾಡಿಸ್ಬೇಕು. ಏನ್ ದೊರೆಸ್ವಾಮಿ ಅವರು ಈ ಕಡೆ ಪಾದ ಬೆಳೆಸ್ಬಿಟ್ರಿ? ಇರ್ಲಿ ಬಾ. ನಾನು ಪಾದ ಬೆಳೆಸ್ತೇ ಹೋದ್ರೆ ನಿಮ್ಮಂತ ಅವ್ರಿಗೆ ಪಾದ ಪೂಜೆ ಮಾಡೋದಕ್ಕೆ ಅತ್ತೆ ಮಾವ ಎಲ್ಲಪ್ಪ ಸಿಗ್ತಾರೆ? ಅಂದ್ರೆ ನನ್ನ ಮದುವೆ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ ದೊರೆಸ್ವಾಮಿ ಅವರೇ? ನನಗೆ ಇಷ್ಟು ಬೇಗ ಮದುವೆ ಬೇಡ. ಯಾಕಪ್ಪ? ನಾನು ಇನ್ನೊಂದು ಫ್ಯಾಕ್ಟ್ರಿ ಮಾಡಿ ಕಾರ್ ತಗೊಳ್ಳೋವರೆಗೂ ಮದುವೆ ಮಾಡ್ಕೋಬಾರ್ದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಶಂಕ್ರು, ಮದುವೆ ಆದ್ರೆ
ನೀನ್ ಅಂದ್ಕೊಂಡಿರೋ ಹಾಗೆ ಫ್ಯಾಕ್ಟ್ರಿ ಕಾರು ಎಲ್ಲ ಆ ಹುಡುಗಿ ಹಿಂದಿನೇ ಬಂದ್ಬಿಡುತ್ತೆ ನೋಡು. ಅಂದ್ರೆ ನಿಮ್ ಮಾತಿನ ಅರ್ಥ ವರದಕ್ಷಿಣೆ ತಗೊಳ್ಳಿ ಅಂತಾನ? ನೋಡಿ ದೊರಸ್ವಾಮಿ ಅವರೇ, ನಾನು ಕಷ್ಟಪಟ್ಟು ದುಡಿದು ಹಣ ಸಂಪಾದನೆ ಮಾಡಿದ ಮೇಲೇನೆ ನಾನು ಮದುವೆ. ನೋಡಯ್ಯ, ನೀನ್ ಈಗ ಹಠ ಹಿಡಿದೆ, ನನ್ನ ಮಾತು ಸ್ವಲ್ಪ ಕೇಳ್ತೀಯಾ? ನಿಮ್ಮ ತಂದೆ ತಾಯಿ ಇಬ್ರು ಮನಸ್ ಕೆಡಿಸ್ಕೊಂಡು ಆಸ್ಕೆ ಹಿಡಿದ ಹಾಗೆ ನೀನೊಬ್ರು ಗೃಹಲಕ್ಷ್ಮಿನ ಮನೆಗೆ ತಂದ್ಬಿಡೆಯ. ನೋಡಯ್ಯ, ನಿನ್ನ ತಂಗಿ ಆ ಮನೆ ಸೇರಿ ಹೇಗಿದ್ದಾಳೆ ಗೊತ್ತಾ? ನಿನ್ಗೊಂದು ಹೆಣ್ಣು ನೋಡಿದ್ರಪ್ಪ, ಆ ಲಕ್ಷಣದಲ್ಲಿ ಸಾಕ್ಷಾತ್ ರಂಬೆ, ಗುಣದಲ್ಲಿ ಗುಣಸಾಗರಿ, ಆಸ್ತಿ ಅಂತಸ್ತಿನ ವಿಚಾರದಲ್ಲಿ ಅಂತಿಂತ ಹೆಣ್ಣಲ್ಲಪ್ಪ, ಸಾಕ್ಷಾತ್ ಕುಬೇರನ ಕುಮಾರಿ. ಫೋಟೋ ತಂದಿದ್ದೆ, ಬೇಕಾದ್ರೆ ಮುಖ ನೋಡಿ ಆಮೇಲೆ ಮಾತಾಡ. ಏನಯ್ಯ, ಮದುವೆನೆ ಬೇಡ ಅಂತ ಹೇಳ್ತಿದ್ದನು, ಹುಡುಗಿ ಫೋಟೋ ಕೊಡ್ತಿದ್ದಾಗೇನೆ ಅದನ್ನೇನ್ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಲ್ಲ? ಕೊಡು ಕೊಡು ಕೊಡು, ನನ್ಗೆ ಅರ್ಜೆಂಟ್ ಆಗಿ ಕೆಲಸ ಬೇರೆ ಇದೆ. ಶಂಕರು, ನನಗೂ ವಯಸ್ಸಾಯ್ತು, ಯಾಕೋ ಈ ನಡುವೆ ಕೆಲಸ ಮಾಡಕ್ ಕೈಲಾಗ್ತಿಲ್ಲ ಕಣೋ. ಇದ್ದೊಬ್ಬ ಮಗಳನ್ನ ಮದ್ವೆ ಮಾಡಿ ಕಳಿಸ್ಬಿಟ್ವಿ. ಅದಕ್ಕೆ ಯಾಕೆ ಇಷ್ಟು ಯೋಚನೆ ಮಾಡ್ತೀಯಾ? ಯಾರಾದ್ರೂ ಒಬ್ಳನ್ನ ಕೆಲಸ ಇಟ್ಕೊಂಡ್ರೆ ಆಯ್ತು. ಕೆಲಸದವಳು ಯಾಕೋ? ನಿನಗೂ ಮದ್ವೆ ವಯಸ್ಸಾಯ್ತು, ನಿನ್ ಮದ್ವೆ ಮಾಡ್ಕೊಂಡ್ರೆ ನನಗೂ ಅನುಕೂಲ ಆಗುತ್ತೆ ಕಣೋ. ದೊರಸಾಮಣ್ಣ ಫ್ಯಾಕ್ಟ್ರಿ ಬಂದಾಗಲೇ ಅನ್ಕೊಂಡೆ ನೀವೇ ಪ್ಲಾನ್ ಮಾಡಿ ಕಳಿಸಿರ್ಬೋದು ಅಂತ. ಹಾಗೇನಿಲ್ಲಪ್ಪ, ನಾವ್ ಮಾಡೋದೆಲ್ಲ ನಿನ್ ಒಳ್ಳೇದಕ್ಕೆ ಅಲ್ವಾ? ಆಯ್ತಮ್ಮ, ನಿನ್ನಿಷ್ಟ. ನಿನ್ ಮಾತ್ ಕೇಳಿ ತುಂಬಾ ಸಂತೋಷ ಆಯ್ತಪ್ಪ. ನಾಳೆನೆ ಹೋಗಿ ದೊರಸಾಮಣ್ಣಂಗೆ ಆ ಹುಡುಗಿ ಮನೆಯವ್ರ ಹತ್ರ ಮಾತಾಡಕ್ ಹೇಳ್ತೀನಿ ಕಣೋ. ಏನ್ರಿ, ಏನು? ನೀವ್ ಯಾವ್ದೋ ಕಾಂಟ್ರಾಕ್ಟ್ ತಗೊಂಡಿದ್ದೀರಾ ಅಂತ ಭಟ್ಟ ಹೇಳ್ದ, ಹ್ಮ್. ಆ ಕೆಲ್ಸ ಕಂಪ್ಲೀಟ್ ಆಯ್ತಾ? ಚಿನ್ನ, ನಿನ್ನ ನಮ್ಮ ಮದುವೆ ಆದ ಕ್ಷಣದಿಂದ ಎಲ್ಲ ಒಳ್ಳೆ ಕಾಂಟ್ರಾಕ್ಟ್ಗಳೇ ಸಿಗ್ತಾ ಇದೆ. ಎಲ್ಲ ನಿನ್ನ ಕಾಲ್ಗುಣ. ನೀವು ನಿಮ್ ವ್ಯವಹಾರದಲ್ಲಿ ಇನ್ನೂ ಹೆಚ್ಚಾಗಿ ಮುಂದುವರಿಬೇಕು ಅನ್ನೋದೇ ನನ್ನ ಆಸೆ. ಊರಲ್ಲಿ ನೀವಿಲ್ದೆ ನನಗೊಬ್ಳಿಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ? ನನಗೂ ಅಷ್ಟೇ, ನೀನಿಲ್ದೆ ಒಂದೊಂದ್ ದಿನಾನು ಒಂದೊಂದ್ ಯುಗದ ಹಾಕಿ ಕಳೆದಿದ್ದೇನೆ. ನನ್ ಕಷ್ಟ ನಿಂಗೇನ್ ಗೊತ್ತು? ಆ ಕಷ್ಟ ನನಗಿರ್ಲಿಲ್ವಾ? ನಮಗೂ ಕಷ್ಟ ಆಗ್ತಿತ್ತು. ಸರಿ, ಸುಮ್ನೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಬಾ ಮಲ್ಕೊಳ್ಳೋಣ. ಏಯ್. ಅಯ್ಯೋ, ದೊರಸ್ವಾಮಿ ಅವರೇ, ನೀವ್ ಹೋದ್ ಕೆಲಸ ಏನಾಯ್ತು? ಈ ದೊರಸ್ವಾಮಿ ಕೈ ಇಟ್ ಕೆಲಸ ಆಗ್ಲಿಲ್ಲ ಅನ್ನೋದು ನನ್ನ ಜಾತಕದಲ್ಲೇ ಇಲ್ಲ. ತಗೊಳ್ಳಿ ಫೋಟೋನ. ಹೇಗೆ ಹುಡುಗ ತುಂಬಾ ಚೆನ್ನಾಗಿದ್ದಾನೆ, ತಗೊಳ್ಳಿ, ನೀನು ನೋಡೆ. ತಗೋಮ್ಮ, ನೀನ್ ನೋಡು. ಹೇಗಿದೆ ನಮ್ ಹುಡುಗ? ತುಂಬಾ ಚೆನ್ನಾಗಿದ್ದಾನೆ. ನಿಮ್ಮೆಲ್ರಿಗೂ ಒಪ್ಪಿನಾ? ನಮ್ಮಿಬ್ರಿಗೂ ಒಪ್ಪಿಗೆ. ರೂಪಾ, ನಿನ್ನ ಅಭಿಪ್ರಾಯ ಏನಮ್ಮ? ಇದ್ರಲ್ಲಿ ನಂದೇನಪ್ಪ ಇದೆ, ನೀವು ಹೇಗೆ ಹೇಳಿದ್ರೆ ಹಾಗೆ. ಆಗಲ್ಲಮ್ಮ, ನಮ್ಮಿಬ್ರು ಒಪ್ಪಿಗೆಗಿಂತ ನಿನ್ನ ಒಪ್ಪಿಗೆನೆ ಮುಖ್ಯ. ನಿನ್ಗೇನ್ ಒಪ್ಪಿಗೆನಾ? ಶಿವನಂಜಯ್ಯನವರೇ, ಚಿನ್ನದಂತ ಹುಡುಗ ನಿಮ್ ಹುಡುಗಿಗೆ ಹೇಳಿ ಮಾಡಿಸ್ತಾ ಇದ್ದಾನೆ. ಆ ಹುಡುಗನ್ ಒಪ್ಸೋದ್ರೊಳಗೆ ನಾನೇ 2-3 ಮದುವೆ ಮಾಡ್ಕೋಬೋದಾಗಿತ್ತು ಅಂತೀನಿ. ಸರಿ ದೊರಸ್ವಾಮಿಗಳೇ, ನಾವೊಂದ್ಸಲ ಹುಡುಗನ ಮನೆಗೆ ಹೋಗಿ ಮಾತಾಡ್ಸ್ಕೊಂಡ್ ಬಂದ್ಬೇಡ. ಅದಕ್ಕೇನಂತೆ, ನಾನೇ ಬಂದ್ಬಿಡಿ, ನಾನೆಲ್ಲ ರೆಡಿ ಮಾಡಿಸಿರ್ತೀನಿ. ಆ ಹುಡುಗಿ ತಾಯಿನೇ ಹೆಣ್ಣು ತಿಳ್ಕೊಂಡ್ಬಿಟ್ಟಿದ್ದ. ಯಾಕೆ ಹೇಳ್ತೀರಾ? ಆದ್ರೆ ಈಕೆ ನನ್ನ ಹೆಂಡತಿ ಪಾರ್ವತಿ ಅಂತ. ನಮಸ್ಕಾರ. ಆ, ಕಾಫಿ ತಗೊಳ್ಳಿ. ಶಿವನಂಜಯ್ಯನವರೇ, ಹುಡುಗ ಒಪ್ಪಿಗೆ ತಾನೆ? ಹಾಗಾದ್ರೆ ಇನ್ನೇನು, ಮುಹೂರ್ತ ಇಡಿಸ್ಬಿಡುತ್ತಾನೆ? ಏನಿಲ್ಲ, ಈ ವಿಷಯನ ನನ್ನ ಮಗಳು ನವರತ್ನಂಗೆ ತಿಳಿಸ್ಬಿಟ್ಟು ಅವಳನ್ನು ಕರ್ಕೊಂಡು ಇನ್ 3-4 ದಿವಸಕ್ಕೆ ನಾವೇ ಅಲ್ಲಿಗೆ ಬಂದ್ಬಿಡ್ತೀವಿ. ಅಲ್ಲೇ ಕೂತು ಮದ್ವೆ ನಿಶ್ಚಿತಾರ್ಥ ಮಾಡೋಣ, ಏನಂತೀರಾ? ಸರಿ, ಹಾಗೆ ಆಗ್ಲಿ ಬಿಡಿ, ಅದಕ್ಕೇನಂತೆ. ಹಾಗಾದ್ರೆ ಬಸವರಾಜನವರೇ, ನಾವಿನ್ನು ಹೊರಡೋಣವೇ? ನಮಸ್ಕಾರ. ನಮಸ್ಕಾರ, ಬರ್ತೀವಿ. ಬರ್ತೀವಿ. ನಡಿ. ಓ ಅಣ್ಣ, ಬಾಣ ಬಾಣ, ಕೂತ್ಕೋಣ.
ಹೇಗಿದ್ಯಾ ಅಣ್ಣ? ಚೆನ್ನಾಗಿದ್ದೀನಮ್ಮ, ನೀನು? ಚೆನ್ನಾಗಿದ್ದೀನಣ್ಣ. ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ. ಭಾವ ಕಾಣಿಸ್ತಾ ಇಲ್ಲ? ಒಳಗ್ ಸ್ನಾನ ಮಾಡ್ತಿದ್ದಾರೆ, ಬಂದ್ಬಿಡ್ತಾರೆ. ಅತ್ತೆ, ಅಣ್ಣ ಬಂದಿದ್ದಾನೆ ನೋಡಿ. ಬಂದೆಮ್ಮ. ಶಂಕರ್, ಯಾವಾಗ ಬಂದ್ಯಪ್ಪ? ಈಗ ತಾನೇ ಬಂದೆ. ಒಂದ್ ನಿಮಿಷ ಬಂದೆ. ಅಣ್ಣ, ಪೇಪರ್ ಓದ್ತಾ ಇರು. ಇನ್ನೇನು ಅವರು ಬಂದ್ಬಿಡ್ತಾರೆ. ನಾ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಆಯ್ತಮ್ಮ. ನಮಸ್ಕಾರ ಯಜಮಾನ್ರಿಗೆ. ಓಹೋ, ಏನ್ ಭಟ್ರು, ತಗೊಳ್ಳಿ. ಚೆನ್ನಾಗಿದ್ದೀರಾ? ಹಾ, ಎಲ್ಲ ಚಿಕ್ಕಮ್ಮವ್ರ ಕಾಲ್ಗುಣಿಂದ ಚೆನ್ನಾಗಿದೆ ಯಜಮಾನ್ರೆ. ಯಜಮಾನ್ರೆ, ಆ, ಒಳಗಡೆ ಒಂದ್ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಸರಿ ಸರಿ, ಅದೇನ್ ಕೆಲಸ ನೋಡಿ. ಹಲೋ ಶಂಕರ್, ಯಾವಾಗ ಬಂದ್ರಿ? ಈಗ ತಾನೇ ಬಂದೆ ಬಾವ. ಅತ್ತೆ ಮಾವ ಎಲ್ಲ ಚೆನ್ನಾಗಿದಾರ? ಎಲ್ರೂ ಚೆನ್ನಾಗಿದ್ದಾರೆ. ಅಮ್ಮ, ತಿಂಡಿ ರೆಡಿನಾ? ರೆಡಿಪಾ? ಶಂಕರ್, ಬನ್ನಿ ತಿಂಡಿ ತಿನ್ನೋಣ. ಹಾ. ಅಮ್ಮವ್ರೆ, ಆ? ನೀವೆಲ್ಲ ತಿಂಡಿ ತಿಂತಾರೆ, ಮಾರ್ಕೆಟ್ ಹೋಗಿ ಸ್ವಲ್ಪ ತರಕಾರಿ ತಂದ್ಬಿಡ್ತೀನಿ. ಒಳ್ಳೆ ತರಕಾರಿ ತಗೊಂಬ. ಆಯ್ತಮ್ಮವ್ರೆ. ಹೋಗು. ಶಂಕರ್, ನಿನ್ ಮದ್ವೆ ವಿಷಯ ಏನಾಯ್ತು? ದೊರೆಸ್ವಾಮಿ ಏನಾದ್ರೂ ತಲೆಗೆಲ್ಲ ಕೆಡ್ಸದ್ನ? ನಮ್ಮ ಮನೆಯವರ ತಲೆ ಕೆಡಿಸಿ ಒಂದ್ ದಾರಿ ಮಾಡಿದ್ದಕ್ಕಾಗಿ ನಾನು ಇಲ್ಲಿವರೆಗೂ ಬರ್ಬೇಕಾಯ್ತು. ಅಂಥದ್ ಏನಾಯ್ತಣ್ಣ? ಇನ್ನೇನಾಗುತ್ತೆ, ಮದುವೆ ಫಿಕ್ಸ್ ಆಯ್ತು. ನಾಳಿದ್ದು ನಿಶ್ಚಿತಾರ್ಥ ಇಟ್ಕೊಂಡಿದ್ದಾರೆ. ಆ? ಈ ವಿಷಯನ ಎಲ್ರಿಗೂ ತಿಳಿಸ್ಬಿಟ್ಟು ನಿಮ್ಮನ್ನು ನವರತ್ನನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ. ಹೇಗೋ ದೀಪಾವಳಿ ಹತ್ರ ಬಂತಲ್ಲ, ನಿಶ್ಚಿತಾರ್ಥಕ್ಕೆ ಬಂದ್ರೆ ದೀಪಾವಳಿ ಹಬ್ಬನೂ ಮುಗಿಸ್ಕೊಂಡು ಬರ್ಬೋದಲ್ಲ ಅಂತ. ಸಾರಿ ಶಂಕರ್, ನಾನೊಂದ್ ದೊಡ್ಡ ಪ್ರಾಜೆಕ್ಟ್ ಒಪ್ಕೊಂಡ್ಬಿಟ್ಟಿದ್ದೀನಿ. ನಿನ್ ನಿಶ್ಚಿತಾರ್ಥಕ್ಕೆ ಬರೋದಕ್ಕಾಗೋದಿಲ್ಲ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡು. ದೀಪಾವಳಿ ದಿನ ಬೆಳಗ್ಗೆ ಖಂಡಿತ ಬಂದೇ ಬರ್ತೀನಿ. ಆಮೇಲೆ ಮಿಸ್ ಮಾಡಬಾರ್ದು, ಗೊತ್ತಾಯ್ತು ತಾನೆ? ಖಂಡಿತ ಬರ್ತೀನಿ. ಅತ್ತೆ, ನೀವು ಬಂದ್ಬಿಡಿ. ಮನೆ ಬಿಟ್ಟು ಹೇಗ್ ಬರೋಕ್ಕಾಗುತ್ತಪ್ಪ? ಹೇಗೂ ಮದುವೆಗೆ ಬಂದೇ ಬರ್ತೀನಿ. ನವರತ್ನ, ಒಂದ್ ನಿಮಿಷ ಏನ್ರಿ? ಬಾರ ಇಲ್ಲಿ. ಛೀ, ಬಿಡಿ ಅಂದ್ರೆ. ಓ, ನೀ ಯಾವಾಗ್ಲೂ ಹೀಗೆ. ನವರತ್ನ, ಅಯ್ಯೋ, ಅಣ್ಣ ಅತ್ತೆ ಎಲ್ಲ ಇದಾರಲ್ಲಿ. ನವರತ್ನ, ಬೇಗ ಬಾರಮ್ಮ, ಹೊತ್ತಾಯ್ತು. ಅಯ್ಯೋ, ಈ ಸಲ ದೀಪಾವಳಿಗೆ ನಿನಗೊಂದು ಒಳ್ಳೆ ಉಡುಗೊರೆ ಕೊಡ್ತೀನಿ, ಓಕೆ? ಅಮ್ಮ, ಆಫೀಸ್ ಗೊತ್ತಾಯ್ತು, ಹೋಗ್ಬಿಟ್ಟು ಬರ್ತೀನಿ. ಆಯ್ತಪ್ಪ, ಹೋಗ್ಬಿಟ್ಪಾ. ಶಂಕರ್, ಬರ್ತೀನಪ್ಪ. ಆಯ್ತು ಬಾವ. ನವರತ್ನ, ಹೋಗ್ ಬರ್ತೀನಿ. ದೀಪಾವಳಿಗೆ ಮರೀದೆ ಬರ್ಬೇಕು. ಖಂಡಿತ ಬರ್ತೀನಿ, ಓಕೆ? ಅಯ್ಯ ಅಹೋಬಲಿ ಶಾಸ್ತ್ರಿ, ಸರಿಯಾಗಿ ನೋಡಿ ಒಳ್ಳೆ ಮುಹೂರ್ತನ ಹತ್ರದಲ್ಲಿ ಇಟ್ಬಿಡ. ಶುಕ್ರವಾರ ಬರುತ್ತಲ್ಲ? ನೋಡಿ ಶಿವಂಜಯನರೇ, ದೀಪಾವಳಿ ಕಳೆದ 20 ದಿನ ಆದ್ಮೇಲೆ ಒಳ್ಳೆ ಮುಹೂರ್ತ ಇದೆ. ಆ ಶುಭ ಲಗ್ನದಲ್ಲಿ ಮದುವೆ ಮಾಡಬಹುದು. ಹಾಗೆ ಒಳ್ಳೆ ದಿನ ಅಲ್ವೇನ್ರಿ? ಆ,
ಗೀತಾ, ಏ ಗೀತಾ. ಓ ನವರತ್ನ, ಬಾಬಾ ಕೂತು ಬಾ. ಅಲ್ವೇ ನಿನ್ನೆ ಊರಿಗೆ ಬಂದವಳು ಇವತ್ ಬರ್ತಾ ಇದೆಯಲ್ಲ? ಹಾಗಲ್ಲ ಕಣೆ, ನಿನ್ನೆ ನಮ್ಮ ಅಣ್ಣನ ಎಂಗೇಜ್ಮೆಂಟ್ ಇತ್ತು, ಅಲ್ಲಿಗೆ ಹೊರಟೋಗಿದ್ದೆ. ಮದ್ವೆ ಫಿಕ್ಸ್ ಆಯ್ತಾ? ಯಾವಾಗ ಮದ್ವೆ? ದೀಪಾವಳಿ ಆದ 20 ದಿವಸಕ್ಕೆ ಮದ್ವೆ ಇಟ್ಕೊಂಡಿದೀವಿ. ಹುಡುಗಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ ಕಣೆ. ಏನೇ ಹೊಸ ದೀಪಾವಳಿ ಭಾರಿ ಜೋರಂತ ಕಾಣುತ್ತೆ. ನಿನಗೂ ಹೊಸ ದೀಪಾವಳಿ. ಹೇಗೋ ನಾನು ನಿನ್ ಮದ್ವೆಗ್ ಬಂದಿಲ್ಲ, ಹಬ್ಬಕ್ ಬಂದು ಅರಿಶಿನ ಕುಂಕುಮ ತಗೊಂಡ್ ಹೋಗು. ದಂಪತಿ ಸಮೇತರಾಗಿ ಬಂದ್ಬಿಡಿ. ನಮ್ಮ ಯಜಮಾನ್ರನ್ನ ಕೇಳ್ತೀನಿ. ಹಾಗಲ್ಲ, ಖಂಡಿತ ಬರ್ಲೇಬೇಕು. ನೀವು ಬಂದೇ ಬರ್ತೀರಿ. ನಾನ್ ನಿನ್ನ ಬರ್ತೀನಿ ಕಣೆ. ಆಯ್ತು ಕಣೆ. ಅಮ್ಮ, ನಮ್ ಶಂಕರಣ್ಣ ಈ ಮದ್ವೆಗೆ ಒಪ್ಕೊಂಡಿದ್ದು ನಮ್ ಪುಣ್ಯ ಅಂತ ಅನ್ಸುತ್ತೆ. ಪುಣ್ಯ ಅಲ್ವೇ, ಋಣಾನ್ ಬಂದ ಅಂತ ಹೇಳು. ಏನಾದ್ರೇನಂತೆ, ಮದ್ವೆ ಫಿಕ್ಸ್ ಆಯ್ತಲ್ಲ ಅಷ್ಟೇ ಸಾಕು ನಮ್ಗೆ. ನಿರಾಶೆ ಮಾಡ್ಬಿಟ್ರಿ. ಹಾಗೇನಿಲ್ಲ ಬಿಡಣ್ಣ, ಒಳ್ಳೆ ಲಕ್ಷ್ಮಿ ಅಂತ ಅದಕ್ಕೆ ಸಿಕ್ಕಿದ್ಲು. ಅದ್ ಸರಿ, ದೀಪಾವಳಿಗೆ ನನ್ಗೆ ನನ್ ಗಂಡಂಗೆ ಏನ್ ಉಡುಗೊರೆ ಕೊಡಿಸ್ತೀಯಾ? ಕಾದ್ ನೋಡು ದೀಪಾವಳಿಗೆ. ಏನ್ರಿ ಇಷ್ಟೊತ್ತಾದ್ರೂ ಅಳಿಯಂದ್ರು ಬರ್ಲೇ ಇಲ್ವಲ್ಲ? ಯಾವ್ದೋ ಕಾರ್ ಬಂದಂಗ ಆಯ್ತು. ಅಳಿಯಂದ್ರೆ ಏನಾದ್ರೂ ಬಂದ ನೋಡಮ್ಮ. ಅಪ್ಪ, ಇನ್ನು ಭಾವ ಬರ್ಲಿಲ್ವಾ? ಕೆಲಸ ಜಾಸ್ತಿ ಕಾಣಿಸುತ್ತೆ, ಅದಕ್ಕೆ ಲೇಟ್ ಆಗಿ ಬರ್ಬಹುದು. ಏನ್ರಿ ಅಳಿಯಂದ್ರಿನ್ನೂ ಬರ್ಲೇ ಇಲ್ವಲ್ಲ? ಬರ್ಬೇಕಾಗಿತ್ತು, ಯಾಕೆ ಬರ್ಲಿಲ್ವೋ ಏನೋ. ನೀವು ಹೋಗಿ ಅಡಿಗೆ ಮಾಡಿ. ಸರಿ. ಅಣ್ಣ, ದೀಪಾವಳಿಗೆ ಉಡುಗೊರೆ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಏನ್ ತಂದಿದ್ಯಾ? ಭಾವ ಬರ್ಲಿ ಕೊಡ್ತೀನಿ. ಅಪ್ಪ, ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ನಡಿಯೇ, ಹೋಗಿ ಅಡ್ಗೆ ಮಾಡೋಣ. ಏನು ಅಂದ್ರೆ ಅಳಿಯಂತ್ರಿನ್ನೂ ಬರ್ಲೇ ಇಲ್ವಲ್ಲ? ಬರ್ಬೇಕಿತ್ತು, ಇಷ್ಟೊತ್ತಾರು ಬರ್ಲಿಲ್ವಲ್ಲ. ನನ್ಗೇನು ಅಂತ ಒಂದು ಗೊತ್ತಾಗ್ತಿಲ್ಲ. ನವರತ್ನ, ನೀ ಹೋಗಿ ದೀಪ ಹಚ್ಚಮ್ಮ. ಅವರು ಬಂದ್ಬಿಟ್ಟಿದ್ರೆ ಎಲ್ರೂ ಸೇರಿ ದೀಪ ಹಚ್ಚೋಣ ಅಂತ ಕಾಯ್ತಿದ್ದೆ. ಅವರು ಬಂದೇ ಬರ್ತಾರೆ, ಮೊದ್ಲು ನೀನು ಹೋಗಿ ದೀಪ ಹಚ್ಚಮ್ಮ. ಆಯ್ತಪ್ಪ, ನಡಿ. ನಾನು ಹೋಗಿ ಬರ್ತೇನೆ. ನವೀನ್, ಎಲ್ರನ್ನು ಕೇಳ್ದೆ ಅಂತ ಹೇಳು. ಆಯ್ತಮ್ಮ, ಬರ್ತಾ ನವರತ್ನಾನು ಕರ್ಕೊಂಡ್ ಬರ್ತೇನೆ. ಹಾಗೆ ಮಾಡು. ಬರ್ಲಮ್ಮ? ಹೋಗ್ ಬಾಪ.
ನನ್ ಸೊಸೆನು ನಂತರನೇ ಹಣೆ ಬರ ಬಂದ್ಕೊಂಡ್ ಬಂದಿರೋಳು ಅಂತ ನನ್ಗೆ ಇವತ್ತು ಗೊತ್ತಾಯ್ತಮ್ಮ. ಸರೋಜಮ್ಮ, ಹಣೆ ಬರಹ ಬರೆಯೋನೇನಾದ್ರೂ ನನ್ ಕೈ ಸಿಕ್ಕಿದ್ದಿದ್ರೆ. ಯಾಕಪ್ಪ ನೀವು ದೇವ್ರನ್ನ ನಿಂದನೆ ಮಾಡ್ತೀರಾ? ನನ್ನ ಮನಸ್ಸನ್ನ ಆವತ್ತೇ ಕಲ್ಲು ಮಾಡ್ಕೊಂಡ್ಬಿಟ್ಟೆ. ಕಲ್ಲು ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲಮ್ಮ. ಹೌದಮ್ಮ. ಅತ್ತೆ, ನೀವು ಮನಸ್ಸನ್ನ ಯಾವತ್ತೋ ಕಲ್ಲು ಮಾಡ್ಕೊಂಡಿರೋರು ನೀವು ಕಣ್ಣೀರ್ ಹಾಕ್ತಿದ್ದೀರಾ? ನನ್ ಗಂಡ ಸತ್ತಿಲ್ಲ ಅತ್ತೆ, ನನ್ನ ರಕ್ತದ ಕಣಕಣದಲ್ಲೂ ಜೀವಂತವಾಗಿದ್ದಾರೆ. ಆದ್ರೆ ಸಂಪ್ರದಾಯನ ಮೀರಿ ಅರಿಶಿನ ಕುಂಕುಮ ಇಟ್ಕೊಳ್ಳೋ ಹಾಗಿಲ್ಲ. ನಾನು ಹುಟ್ಟಿದ ಮನೆ, ಮೆಟ್ಟಿದ ಮನೆ, ಎರಡು ಮನೆ ಸಂಪ್ರದಾಯನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾನು ಹೀಗಿರ್ಬೇಕಾಗಿದೆ. ನಾನು ಹೀಗಿರೋದನ್ನ ನೋಡಿ ನೀವೆಲ್ಲ ಅಳ್ತಾ ಇದ್ದೀರಾ. ನಾನು ಯಾವ ಜನ್ಮದಲ್ಲಿ ಯಾರ ಸೌಭಾಗ್ಯನ ಕಿತ್ಕೊಂಡಿದ್ದೋ ಏನೋ, ಅದನ್ನ ಈಗ ಅನುಭವಿಸ್ತಾ ಇದ್ದೀನಿ. ಅದನ್ನ ನಾನೇ ಅನುಭವಿಸ್ತೀನಿ ಹೊರತು ಆ ಸಂಕಟನ ನಿಮಗೆ ಯಾರಿಗೂ ಕೊಡೋದಿಲ್ಲ. ಯಾಕಮ್ಮ ಸಂಕಟಾಗದೆ ಇರುತ್ತೆ? ನನ್ಗಂತೂ ಆ ಭಗವಂತ ಒಬ್ಬ ಮಗನ್ನ ಕೊಟ್ಟು ನನ್ ಮಾಂಗಲ್ಯದ ಕಿತ್ಕೊಂಡ. ಆದ್ರೆ ನಿನಗೆ ಮತ್ತೆ ದಿನ ಕಳೆದಂತೆ ನಾನು ಎಲ್ಲ ಮರಿತಾ ಬರ್ತಾ ಇದ್ದೀನಿ. ಹೊತ್ತು ನನ್ನ ಕಣ್ಣೀರಿನ ಕಟ್ಟೆ ಬತ್ತು ಹೋಗಿದೆ ಅತ್ತೆ. ನವರತ್ನ, ನಿನ್ಗೆ ಎಷ್ಟು ಸಮಾಧಾನ ತಂದ್ಕೊಳ್ಳೋ ಶಕ್ತಿ ಆ ದೇವರು ನಿನ್ಗೆ ಕೊಟ್ಟಿದ್ದಾನಲ್ಲ, ನಮ್ಗಷ್ಟೇ ಸಾಕು. ನೀನೀಗ ರೆಡಿಯಾಗು, ನಮ್ಮನೆಗೆ ಹೋಗೋಣ. ಯಾಕಮ್ಮ, ನಮ್ಮನೆಗೆ ಬರೋದಕ್ಕೆ ನಿಂಗೆ ಇಷ್ಟ ಇಲ್ವಾ? ಯಾವತ್ ನಾನು ಆ ಮನೆ ಕಾಲಿಟ್ನೋ ಆವತ್ತೇ ಆ ಮನೆ ನಂದಾಗೋಯ್ತು. ಅಲ್ಲಿಗೆ ಬರೋದಕ್ಕೆ ನನಗೆ ಅಧಿಕಾರನೂ ಇದೆ, ಅವಕಾಶನೂ ಇದೆ. ಆದ್ರೆ ನಾನು ಆ ಮನೆಗೆ ಬಂದ್ರೆ ಅಲ್ಲಿರೋ ಒಂದೊಂದು ವಸ್ತುಗಳು ನನ್ನನ್ನು ನೋಡಿ ಅಪಹಾಸ್ಯ ಮಾಡುತ್ತೆ. ಅತ್ತೆ, ನೀವಂತೂ ನನ್ನನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೋತೀರಂತ ನನಗ್ ಗೊತ್ತು. ಆದ್ರೆ ಆ ಮನೆ ಕಾಲಿಟ್ರೆ ಅವ್ರ ನೆನಪು ನನಗ್ ಸದಾ ಕಾಡ್ತಿರುತ್ತೆ ಅತ್ತೆ. ಹಾಳ್ಬೇಡಮ್ಮ, ನನ್ ಧರ್ಮನ ನಾ ಕಾಪಾಡ್ಕೋಬೇಕು, ಅದಕ್ಕೋಸ್ಕರ ಬಂದೆ. ಆ ಮನೆ ಯಾವತ್ತಿದ್ರು ನಿಂದೆ. ನಿನ್ಗೋಸ್ಕರ ನಿನ್ ಮನೆ ಬಾಗಿಲು ಯಾವತ್ತೂ ತೆರೆದೇ ಇರುತ್ತೆ ನವರತ್ನ, ತೆರೆದೇ ಇರುತ್ತೆ. ಆಗ್ಲಿ ಅತ್ತೆ, ನಿಮ್ಮಂತ ಅತ್ತೆನ ಪಡೆದಿದ್ದೀರಲ್ಲ, ಅದೇ ನನ್ನ ಪುಣ್ಯ. ಆಗ್ಲಮ್ಮ, ನೀನೇ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬಾಪ. ನಾವಿನ್ನು ಬರ್ತೀವಮ್ಮ.
ನವರತ್ನ, ಈಗ ಯಾಕಮ್ಮ ನಡೆದದ್ದೆಲ್ಲ ನೆನೆಸ್ಕೊಂಡು ಸುಮ್ನೆ ಆಳ್ತಾ ಇದೀಯ? ಈ ಭೂಮಿಗೆ ಬಂದವರೆಲ್ಲ ಒಂದಲ್ಲ ಒಂದು ದಿವಸ ಹಿಂತಿರುಗಲೇಬೇಕು. ಅವರು ಶ್ರೀಮಂತರಾಗಿರ್ಬಹುದು, ಬಡವರಾಗಿರ್ಬಹುದು, ಮಹಾತ್ಮರಾಗಿರ್ಬಹುದು, ಅಥವಾ ಅವತಾರ ಪುರುಷರೇ ಆಗಿರ್ಬಹುದು. ತಮ್ಮ ಅವಧಿ ಮುಗಿದ ತಕ್ಷಣ ತಮ್ಮ ಸನ್ನಿಧಾನ ಸೇರ್ಕೊಳ್ಳೇಬೇಕು. ನೀನು ಸುಮ್ಮನೆ ಯೋಚನೆ ಮಾಡಿದ ಮಾತ್ರಕ್ಕೆ ನಿನ್ನ ಸತ್ ಗಂಡ ಮತ್ತೆ ಬರ್ತಾನೇನು? ಸಮಾಧಾನ ಮಾಡ್ಕೊತಾಯಿ, ವಿಧಿ ಬರನ್ನ ಯಾರಿನ್ನೂ ತಪ್ಸಕ್ ಸಾಧ್ಯ ಇಲ್ಲ. ನಮ್ ಬೈಕೆ ಎಲ್ಲ ಬೆಂತು ಭಸ್ಮ ಆದ್ಮೇಲೆ ಮನಸ್ಸನ್ ಕಲ್ ಮಾಡ್ಕೊಳ್ದೆ ಬೇರೆ ಬಿದ್ದಿದೆ ಇಲ್ಲಮ್ಮ, ಬೇರೆ ಬಿದ್ದಿದೆ ಇಲ್ಲ. ಹೇಗಮ್ಮ ಹೇಗಮ್ಮ ಕಲ್ ಮಾಡ್ಕೊಳ್ಳಿ? ನೀನು ಒಂದು ಹೆಣ್ಣು ಮನಸ್ಸನ್ನ ಹೂ ಮಾಡ್ಕೊಳ್ಬಹುದೇ ಹೊರತು ಕಲ್ಲ ಹೇಗಮ್ಮ ಮಾಡ್ಕೊಳಕ್ಕಾಗತ್ತೆ? ಸಮಾಧಾನ ಮಾಡ್ಕೊಮ್ಮ. ನನ್ನ ವಿಧಿಗೆ ದ್ರೋಹ ಮಾಡಿದ್ದೆ ಅಂತ ನನಗೆ ಶಿಕ್ಷೆ ಕೊಟ್ಟ. ವಿಧಿ ಅನ್ನೋನೊಬ್ಬ ಇರೋದು ನಿಜನೇ, ಆದ್ರೆ ನನ್ನಂತ ಕೋಟಿಗಟ್ಲೆ ವಿಧವೆಯರ ಶಾಪ ತಟ್ಟಿ ಅವನು ಯಾವತ್ತೂ ಸುಟ್ಟು ಬೂದಿ ಆಗೋಗ್ಬಿಟ್ಟಿದ್ದ. ನಾನ್ ಅಳೋದಿಲ್ಲ. ನಾನ್ ಅಳ್ತಾ ಇರೋದ್ರಿಂದ ತಾನೇ ನೀವೆಲ್ಲ ಆಡ್ತಾ ಇರೋದು. ನನ್ನ ಮನ್ಸನ್ನ ಕಲ್ಲು ಮಾಡ್ಕೋತೀನಮ್ಮ, ಕಲ್ಲು ಮಾಡ್ಕೋತ. ಪಾರ್ವತಮ್ಮವ್ರೆ, ಪಾಪ ಈ ಚಿಕ್ಕ ವಯಸ್ಸಿಗೆ ಇವಳು ಹೀಗಾಗ್ಬಾರ್ದಾಗಿತ್ತು ಕಣ್ರಿ. ಅಲ್ಲ, ಆ ಭಗವಂತನ್ಗೆ ಕಣ್ಣೇ ಇಲ್ವಾ ಅಂತ. ಮಗಳನ್ನ ದೊಡ್ಡ ಶ್ರೀಮಂತನ ಮನೆ ಕೊಟ್ಟಿದ್ದೀನಿ ಅಂತ ಬೀಗಿದ್ದು ಈಗ ನೋಡು ಹೇಗೆ ಅಳಿಸ್ಕೊಳ್ತು. ನಮಸ್ಕಾರ ಬಸವರಾಜಯ್ಯನವ್ರಿಗೆ. ಬಾರಯ್ಯ ಸ್ವಾಮಿ, ಕೂತ್ಕೋ. ನಿಮ್ ಮಗಳ ವಿಚಾರ ಕೇಳಿ ನಮಗ್ ಬಹಳ ದುಃಖ ಆಯ್ತು ಸ್ವಾಮಿ. ಏನ್ ಮಾಡಕ್ಕಾಗುತ್ತೆ, ಎಲ್ಲ ನಮ್ಮ ಹಣೆ ಬರಹ. ಯಜಮಾನ್ರೆ, ನಾನು ಒಬ್ರಲ್ಲ ಇಬ್ರಲ್ಲ, ಅರಳಿಕಟ್ಟೆ ಜೋಯಿಷದಿಂದ ಹಿಡಿದು ಅರಮನೆ ಶಾಸ್ತ್ರಿಗಳವರೆಗೂ ಆ ಹೆಣ್ಣು ಗಂಡುಗಳ ಜಾತಗಳನ್ನು ಕೊಟ್ಟು ಅದರಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ತಿಳಿಸಿ ಅಂತ ಕೈ ಮುಗಿದು ಕೇಳ್ಕೊತೀನಿ. ಆದ್ರೂ ಹಿರಿಯರು ಅನ್ನಿಸ್ಕೊಂಡ್ರು ಆ ವ್ಯಕ್ತಿಗಳು ಆ ಜಾತಕದಲ್ಲಿರೋ ಲೋಪದೋಷಗಳೇ ತಿಳಿಯದ ಹಾಗೆ
ಆ ಜಾತಕನ ರೆಡಿ ಮಾಡಿರ್ತಾರೆ ಸ್ವಾಮಿ. ಇಷ್ಟೆಲ್ಲ ಹೀಗೆ ಯಾಕೆ ಹೇಳ್ತೀಯ? ನಮ್ಮ ನವರತ್ನ ಬಾಳು ಹೀಗಾಯ್ತಲ್ಲ ಅಂತ ಸಂಕಟವಾಗಿ ಹೇಳ್ತಾ ಇದ್ದೀನಿ ಸ್ವಾಮಿ. ದೊಡ್ಡ ಸ್ವಾಮಿ, ಜಾತಕ ತಿದ್ಬೋದು, ಪಂಚಾಂಗ ತಿದ್ಬೋದು, ಆದ್ರೆ ಹಣೆ ಬರ ತಿದ್ದಕ್ಕೆ ಯಾರಿಂದ ಸಾಧ್ಯವಾಗುತ್ತೆ ಹೇಳು? ಆದದ್ದಾಗೋಯ್ತು, ಆ ವಿಷಯ ಮರ್ತು ಬಿಡು. ಸರಿ, ನವರತ್ನ ಎಲ್ಲಿ? ಅವಳು ಬಾಳ ಕತ್ಲಾದ್ಮೇಲೆ ಬೆಳಕು ನೋಡೋದನ್ನೇ ಬಿಟ್ಬಿಟ್ಟಿದ್ದಾಳೆ. ಅಂದ್ರೆ ತನ್ನ ಗಂಡ ಸತ್ ಮೇಲೆ ಕಲ್ಗೊಂಬೆ ಇದ್ದಂಗೆ ಆಗ್ಬಿಟ್ಟಿದ್ದಾಳೆ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಹಾಗೆ ಅಂತ ಹೇಳಿ ನೀವೀಗೆ ಇದ್ಬಿಟ್ಟು ಹೇಗೆ? ಅದೇನು ವಿಷಯ ಬಿಡಿಸಿ ಹೇಳು. ಶಂಕರು ಮದುವೆ ಬೇರೆ ಹತ್ರ ಬರ್ತಾ ಇದೆ. ನೀವ್ ಆ ಕಡೆ ಗಮನ ಹರಿಸ್ದೆ ಹೀಗೆ ಇದ್ಬಿಟ್ಟು ಹೇಗೆ? ನಾವು ಈಗಿರೋ ಪರಿಸ್ಥಿತಿನಲ್ಲಿ ಹೇಗೆ ಮದುವೆ ಮಾಡೋದು ಹೇಳು ದೊಡ್ಡ ಸ್ವಾಮಿ? ಏನ್ ದೊಡ್ಡಸ್ವಾಮಿನವ್ರೆ, ಚೆನ್ನಾಗಿದ್ದೀರಾ? ನನ್ಗೇನಪ್ಪ, ಚೆನ್ನಾಗಿದ್ದೀನಿ. ನಿನ್ನನ್ನು ನೋಡೋದಕ್ ಬಂದೆ. ಏನ್ ಸಮಾಚಾರ? ನಿನ್ನ ಮದುವೆ ಹತ್ರ ಬರ್ತಾ ಇದಲ್ಲ, ಅದಕ್ಕೆ ರೂಪನ್ ಮನೆಯವರು ಹೇಳಿ ಕಳಿಸಿದ್ರು. ನನಗ್ ಸದ್ಯಕ್ಕೆ ಈ ಮದುವೆ ಬೇಡ. ಹಾಗಂದ್ರೆ ಹೇಗಪ್ಪ? ನಿಶ್ಚಿತಾರ್ಥ ಮುಗ್ದಿದೆ. ಈಗ ಈ ತರ ಹೇಳಿದ್ರೆ ಆ ಹುಡುಗಿ ಬಾಳು ಏನಾಗ್ಬೇಕು? ಶಂಕರು, ಅವ್ರು ಹೇಳೋದಲ್ಲೂ ಅರ್ಥ ಇದೆ. ಏನ್ ಮಾಡೋದು ಒಂದು ಅರ್ಥವಾಗ್ತಿಲ್ಲ. ಏನ್ ಮಾಡೋದು? ನಮ್ಮ ಮನೆ ಪರಿಸ್ಥಿತಿ ನೋಡಿದ್ರೆ ಹೀಗಿದೆ. ಇಂಥ ಸಮಯದಲ್ಲಿ ಮತ್ತೆ ನಮ್ಮ ಮನೇಲಿ ಮದ್ವೆ ಮಾಡಿದ್ರೆ ನೋಡಿ ಜನ ನಗ್ತಾರಷ್ಟೇ. ಜನ ನಗ್ತಾರೆ ಅಂತ ಆ ಹುಡುಗಿ ಬಾಳ್ನ ಹಾಳು ಮಾಡಕ್ಕಾಗುತ್ತಾ ಪಾರ್ವತಮ್ಮನವರೇ? ಅಣ್ಣ, ನನಗೋಸ್ಕರ ಆಗ್ಲಿ ಅಥವಾ ಸಮಾಜಕ್ಕೆ ಹೆದರ್ಕೊಂಡಾಗ್ಲಿ ಆ ಹೆಣ್ಣಿನ ಬಾಳ್ನ ಹಾಳು ಮಾಡ್ಬೇಡ. ಈ ಸಮಾಜದಲ್ಲಿ ನಮ್ಮ ಜನ ನಾವ್ ಚೆನ್ನಾಗಿದ್ರೆ ಹೊಟ್ಟೆ ಕಿಚ್ಚು ಪಡ್ತಾರೆ, ನಾವು ಕೆಟ್ಟ ಹೋದ್ರೆ ನಿಂದನೆ ಮಾಡ್ತಾರೆ. ಅದಕ್ಕೆ ನಾನು ಏನ್ ಹೇಳೋದು ಅಂದ್ರೆ, ದಯವಿಟ್ಟು ಈ ಮದ್ವೆನ ನಿಲ್ಲಿಸ್ಬೇಡ ಅಣ್ಣ. ನೀನ್ ಆ ಹುಡುಗಿನ ಮದ್ವೆ ಆಗ್ಲೇಬೇಕು. ಹೌದು, ನವರತ್ನ ಹೇಳೋದ್ರಲ್ಲೂ ಸತ್ಯ ಇದೆ. ನಾವ್ ಎಷ್ಟೇ ಯೋಚನೆ ಮಾಡಿದ್ರು ತೀರ್ಕೊಂಡ್ರೆ ನಮ್ಮ ಮಳೆಯ ಬದುಕ್ ಬರಲ್ಲ. ಈಗ ನಡಿಬೇಕಾಗಿರೋ ಕಾರ್ಯನ ನಿಲ್ಸೋದ್ ಬೇಡರೆ. ಸರಿನೇ, ಆದ್ರೆ ಶಂಕರು ನೀ ಏನ್ ಹೇಳ್ತೀಯಪ್ಪ? ನೀವೆಲ್ಲ ಹೇಗೆ ಹೇಳ್ತಿರೋ ಹಾಗೆ. ಓಂ ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ನಾನಾ ವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಓಂ ಅಥ ಹರಿದ್ರಾ ಚೂರ್ಣಂ ಸಮರ್ಪಯಾಮಿ. ಕುಂಕುಮ ಚೂರ್ಣಂ ಸಮರ್ಪಯಾಮಿ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸಿಂಧೂರ ಚೂರ್ಣಂ ಸಮರ್ಪಯಾಮಿ. ಏನಮ್ಮ ನವರತ್ನ, ಇಂಥ ಶುಭ ಕಾರ್ಯಕ್ಕೆ ನೀನ್ ಬರಬಾರ್ದು. ಹೋಗೋಳಗೆ. ಇಷ್ಟೆಲ್ಲ ತಿಳಿದವರಾಗಿ ನೀವಾದ್ರೂ ಹೇಳ್ಬಾರ್ದ? ಕಳಿಸಿ ಒಳಗೆ. ಓಂ ಕೇಶವಾಯ ನಮಃ. ಓಂ ಮಾಧವಾಯ ನಮಃ. ಓಂ ತ್ರಿವಿಕ್ರಮಾಯ ನಮಃ. ಓಂ ವಾಮನಾಯ ನಮಃ. ಓಂ ಮಧುಸೂದನಾಯ ನಮಃ. ಕೂತ್ಕೊಳ್ಳಿ ಮಾ. ನಾನು ಮಂತ್ರ ಹೇಳ್ತಾ ಇರ್ತೀನಿ, ನೀವು 2 ಅಕ್ಷತೆ ಹಾಕ್ತಾ ಬನ್ನಿ, ಆಯ್ತಮ್ಮ? ಓಂ ಆಧಾರ ಶಕ್ತಿ ನೋಡಿಪ್ಪ, ನಿಮ್ಮ ಮಾಂಗಲ್ಯನ ತಗೊಂಡು ನಿಧಾನವಾಗಿ ಹುಡುಗಿ ಕುತ್ತಿಗೆಗೆ 3 ಗಂಟೆ ಹಾಕಬೇಕು, ಆಯ್ತೇನೋ? ಗಟ್ಟಿ ಮೇಳ, ಗಟ್ಟಿ ಮೇಳ. ಓಂ ಮಾಂಗಲ್ಯಂ ತತ್ಪುರಾಣೇನ ಮಮ ಜೀವನ ಹೇತುನಾ ಕಂಠೇ ಭದ್ರಾಮಿ ಶುಭಗೆ ತ್ವಂ ಜೀವ ಶರದಾಂ ಶತೌ. ಅರಿಶಿನ ಕುಂಕುಮ. ಹಾಗೆ ಈ ಹೂವನ್ನು ಮುಡ್ದೆ. ಎಲ್ರೂ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿಪ್ಪ. ಅವಳು ಹೀಗೆಲ್ಲ ಬೈದು ಅಂತ ನೀನೇನು ಬೇಜಾರು ಮಾಡ್ಕೋಬೇಡ, ಸಮಾಧಾನ ಮಾಡ್ಕೊಮ್ಮ. ನಮ್ ಜನನೇ ಹೀಗೆ. ನೀನ್ ಯಾಕೆ ಬರೋಕ್ ಹೋದೆ? ಇಲ್ಲ ಅಂದ್ರೆ ಅಣ್ಣನ ಮದ್ವೆ ಅಂತ ಸಂತೋಷದಿಂದ ಅಲ್ಲಿಗೆ ಬಂದ್ಬಿಟ್ಟೆ. ಹೋಗ್ಲಿ ಬೇಡಮ್ಮ, ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ತಗೊಳ್ಳಿ ಅಕ್ಕಿ, ಹೂ ಮುಡ್ಕೊಂಡು ಹೋಗಿ. ಬೆಳಿಗ್ಗೆ ಬೆಳಿಗ್ಗೆ ನೀನ್ ಅನಿಷ್ಟ ಮುಖ ನೋಡಿದ್ದು ಅಲ್ದೆ ನಿನ್ನ ಹತ್ರ ಹೂ ಬೇರೆ ಇಸ್ಕೊಂಡ್ ಮುಡ್ಕೊಂಡು ಹೋಗ್ಬೇಕಾ? ನವರತ್ನದ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು.
ನೋಡಮ್ಮ ರೂಪ, ಅವಳು ಮೊದ್ಲೇ ಸಾಕಷ್ಟು ನೊಂದಿದ್ದಾಳೆ. ಮತ್ತೆ ಚುಚ್ಚು ಮಾತಾಡಿ ಅವಳು ಮನಸ್ಸು ನೋಯಿಸ್ಬೇಡಮ್ಮ. ಹಾಗಂತ ಅವ್ರ ಕೈಯಿಂದ ನಾನ್ ಹೂ ತಗೋಬೇಕಾಯ್ತಾ? ನೋಡಮ್ಮ, ಹೂವು ಮುತ್ತೈದೆ ಶುಭ ಸಂಕೇತ ಅಮ್ಮ. ಅದನ್ನ ಹೆಂಗಸರು, ಮಕ್ಕಳು, ವಿಧವೆಯರು ಎಲ್ಲರೂ ದೇವ್ರಿಗೆ ಅರ್ಪಿಸ್ತಾರೆ. ಆದ್ರೆ ದೇವ್ರು ಅದನ್ನ ತಿರಸ್ಕರಿಸ್ತಾನ? ಇಲ್ಲಮ್ಮ, ಸಂತೋಷವಾಗಿ ಸ್ವೀಕರಿಸ್ತಾನೆ. ಹೂವು ಮುತ್ತೈದೆ ಶುಭ ಸಂಕೇತ ಆಗಿರುವಾಗ ಅದನ್ನ ಯಾರು ಕೊಟ್ಟಿರ್ತಾನೆ? ಏನಮ್ಮ, ಏನೋ ನಮ್ಮ ಹಣೆ ಬರ ಹೀಗಾಗೋಯ್ತು, ಅವ್ರ ದುರದೃಷ್ಟ ಹೀಗಾಗೋಯ್ತಲ್ಲ ಅಂತ ನಾವು ಸಂಕಟ ಪಡ್ತಿರುವಾಗ ದಯವಿಟ್ಟು ಹೀಗೆಲ್ಲ ಮಾತಾಡಿ ಅವಳ ಮನಸ್ಸು ಇಸ್ಬೇಡಮ್ಮ. ರೂಪ, ಅಮ್ಮ ಹೇಳ್ದೆ ಕೇಳ್ಕೊಂಡಿರು. ಆಯ್ತಾಯ್ತು, ನೀವು ಬನ್ನಿ. ಅಮ್ಮ ಬರ್ತೀನಮ್ಮ. ಗೀತಾ, ನವರತ್ನ, ಬಾ ಕೂತ್ಕೋ ಬಾರೆ. ಇವ್ರೆ ನಮ್ಮ ಯಜಮಾನ್ರು. ನಿಮ್ ಯಜಮಾನ್ರು ತೀರ್ಕೊಂಡ್ ವಿಷಯ ಕೇಳಿ ಬಹಳ ದುಃಖ ಆಯ್ತು. ನಾವು ಊರಲ್ಲಿ ಇಲ್ದೇ ಇದ್ದಿದ್ರಿಂದ ಬರೋದಕ್ಕಾಗ್ಲಿಲ್ಲ. ತಪ್ಪಾಗಿ ತಿಳ್ಕೊಳ್ಬೇಡ. ತಪ್ಪಾಗಿ ತಿಳ್ಕೊಂಡಿದ್ದಿದ್ರೆ ನಾನು ಯಾಕೆ ಇಲ್ಲಿಗೆ ಬರ್ತಿದ್ದೆ? ನನ್ ಗಂಡ ಸತ್ಮೇಲೆ ಈ ಸಮಾಜ ನನ್ಗೆ ವಿಧವೆ ಅನ್ನೋ ಪಟ್ಟ ಕಟ್ಟಿ ಹೀನಾಯವಾಗಿ ನೋಡ್ತಾ ಇದೆ. ಸಮಾಜಕ್ಕೆ ಹೆದರ್ಕೊಂಡ್ರೆ ನೀವ್ ಈ ಪ್ರಪಂಚದಲ್ಲಿ ಬದುಕೋಕೆ ಆಗೋಲ್ಲ. ನಾವೆಲ್ಲೇ ಹೋದ್ರೂ ನಮ್ಮ ನಿಂದನೆ ಮಾಡೋ ಜನ ಇದ್ದೇ ಇರ್ತಾರೆ. ಸಮಾಜನ ಎದುರಿಸಿ ನಿಂತ್ರೇನೆ ನಾವು ಬದುಕೋಕ್ ಸಾಧ್ಯ. ಹೌದು ನವರತ್ನ, ನೀನೊಬ್ಳು ವಿದ್ಯಾವಂತೆ ಅಲ್ವೇನ್ರಿ? ಎಲ್ಲಾದ್ರೂ ಒಂದ್ ಕಡೆ ಕೆಲಸ ಮಾಡ್ತಾ ಮಾಡ್ತಾ ಈ ಸಮಾಜದ ನಿಂದನೆಗಳನ್ನ ಮರಿಬಹುದು. ನನಗೆಲ್ಲಿ ಕೆಲಸ ಸಿಕ್ಕತ್ತೆ? ನಿಮಗೆ ಕೆಲ್ಸಕ್ಕೆ ಸೇರ್ಕೊಳ್ಳೇಬೇಕು ಅನ್ನೋ ಇಷ್ಟ ಇದ್ರೆ ನನ್ನ ಫ್ರೆಂಡ್ ಒಬ್ಬ ರಾಜಶೇಖರ್ ಅಂತ ಇದ್ದಾನೆ. ಅವ್ರ ಆಫೀಸ್ನಲ್ಲಿ ಒಂದು PA ಕೆಲಸ ಖಾಲಿ ಇದೆ. ಆ ಕೆಲಸಕ್ಕೆ ನಿಮ್ಮನ್ನೇ ಸೇರಿಸ್ತೀನಿ. ಹಾಗಾದ್ರೆ ನಾನು ಈ ವಿಷಯವಾಗಿ ಮನೇಲಿ ಮಾತಾಡಿ ತಿಳಿಸ್ತೀನಿ. ಹಾಗೆ ಆಗ್ಲಿ. ನಾನು ಹೋಗ್ಬಿಟ್ಟು ಬರ್ತೀನಿ. ಹೋಗ್ಬಿಟ್ಟು ಬನ್ನಿ. ಬರ್ತೀನಿ ಕಣೆ. ಹೋಗ್ಬಿಟ್ ಬಾ. ನಿನ್ನ ನಿರ್ಧಾರ ತುಂಬಾ ಒಳ್ಳೇದೆ. ಆದ್ರೆ ಇದುವರೆಗೂ ನಮ್ಮ ವಂಶದಲ್ಲಿ ಯಾವ ಹೆಣ್ಮಕ್ಳು ಕೆಲ್ಸಕ್ಕೆ ಸೇರ್ಕೊಂಡಿಲ್ಲ. ಈಗಿರೋ ಪರಿಸ್ಥಿತಿಲಿ ನೀನ್ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಸಮಾಜದ ಜನ ನಮ್ಮನ್ನ ತುಂಬಾ ಹೀನಾಯವಾಗಿ ನೋಡ್ತಾರೆ. ಹೌದಮ್ಮ, ನೀನ್ ಕೆಲ್ಸಕ್ಕೆ ಸೇರ್ಕೊಳ್ಳೋದ್ರ ಬಗ್ಗೆ ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ಆದ್ರೇನಮ್ಮ, ಈ ಸಮಾಜದಲ್ಲಿ ಎಷ್ಟು ಜನ ಹೆಣ್ಮಕ್ಳು ದುಡಿತಾ ಇಲ್ವಾ? ಅದು ಅಲ್ಲದೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕು, ನಾನು ಬದಲಾವಣೆ ಆಗ್ಬೇಕು. ಅದಕ್ಕೋಸ್ಕರನೇ ನಾನೊಂದು ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ಇದ್ದೀನಿ. ಸರಿ, ನಿನ್ನ ಇಷ್ಟ. ಆದ್ರೂ ಒಂದ್ ಮಾತು ನಿಮ್ಮ ಅಣ್ಣ ಶಂಕರನ್ ಕೇಳಿ ನೋಡು. ಶಂಕರು, ಬಾರಪ್ಪ ಇಲ್ಲಿ. ಶಂಕರು, ರೂಪ ಮಲ್ಕೊಂಡ್ಬಿಟ್ಲಾ? ಹೌದಮ್ಮ, ಏನೋ ತಲೆನೋವು ಅಂತಿದ್ಲು. ಏನಪ್ಪ ಕರೆದದ್ದು? ಏನೂ ಇಲ್ಲ, ನವರತ್ನನ ಮನಸ್ಸಿಗೆ ತುಂಬಾ ಬೇಜಾರಾಗಿದೆಯಂತೆ. ಅದಕ್ಕೋಸ್ಕರ ಒಂದ್ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತಿದ್ದಾಳೆ. ಅಂದ್ರೆ ನವರತ್ನನ್ನ ಕೆಲ್ಸಕ್ಕೆ ಸೇರ್ಸೋಕೆ ನೀವೆಲ್ಲ ಒಪ್ಕೊಂಡಿದ್ದೀರಾ ಅಂತ? ಶಂಕರು, ನಾವು ಒಪ್ಕೊಂಡಿದೀವಿ ಅಂತಲ್ಲ ಕಣೋ, ನಿನ್ನೂ ಒಂದ್ ಮಾತು ಕೇಳೋಣ ಅಂತ. ನವರತ್ನ, ನಿನಗೆ ಮನೇಲಿ ಏನ್ ಕಡಿಮೆ ಆಗಿದೆ ಅಂತ ಕೆಲ್ಸಕ್ಕೆ ಸೇರ್ಬೇಕು ಅಂತಿದ್ಯಾ? ನನಗೆ ಈ ಮನೇಲಿ ಏನು ಕಡಿಮೆ ಆಗಿಲ್ಲ ಅಣ್ಣ. ಆದ್ರೆ ನನ್ನ ಜೀವನದಲ್ಲಿ ನಡೆದಿರೋ ಕಹಿ ಘಟನೆನ ಮರಿಬೇಕು ಅಂತ ನಾನು ಕೆಲ್ಸಕ್ಕೆ ಸೇರ್ಬೇಕು ಅಂತ ಇದ್ದೀನಿ. ನೀನ್ ಕೆಲ್ಸಕ್ಕೆ ಸೇರ್ಕೊಳ್ಳೇಬೇಕು ಅನ್ನೋದಾದ್ರೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಬಂದು ಕೆಲಸ ಮಾಡು. ಅಣ್ಣ, ನಾನು ನಮ್ಮ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಣ್ಣ. ಯಾಕೆಂದ್ರೆ ಅಲ್ಲಿರೋರು ಎಲ್ಲರೂ ನನ್ನ ಬಗ್ಗೆ ಅನುಕಂಪ ತೋರಿಸ್ತಾರೆ. ಆಗ ನನ್ನ ಮನಸ್ಸಿಗೆ ಮತ್ತೆ ನೋವಾಗುತ್ತೆ. ಮನಸ್ಸಿಗೆ ಬದಲಾವಣೆ ಸಿಗ್ಲಿ ಅಂತಾನೆ ನಾನು ಕೆಲಸಕ್ಕೆ ಸೇರ್ಕೋಬೇಕು ಅಂತಿದ್ದೀನಿ ಹೊರತು ಇನ್ನು ಯಾವುದೇ ಕಾರಣದಿಂದನೂ ಅಲ್ಲ. ಸರಿ, ಕೆಲ್ಸಕ್ಕೆ ಎಲ್ಲಿ ಸೇರ್ಕೋತಿದ್ಯಾ? ಗೀತನ ಯಜಮಾನ್ರ ಫ್ರೆಂಡ್ ಆಫೀಸ್ನಲ್ಲಿ PA ಆಗಿ ಸೇರ್ಕೋತಾ ಇದ್ದೀನಿ. ಸರಿ, ನಿನ್ನಿಷ್ಟ. ಆದ್ರೆ ನಂದೊಂದು ಷರತ್ತು. ಏನಣ್ಣ? ನೀನ್ ಇನ್ಮೇಲೆ ಬಿಳಿ ಸೀರೆ ಉಡಬಾರ್ದು. ಹಣೆಗೆ ಕುಂಕುಮ ಇಟ್ಕೋಬೇಕು, ಹೂ ಮುಡ್ಕೋಬೇಕು. ಅದ್ ಹಾಗಪ್ಪ ಸಾಧ್ಯ? ವಿಧವೆ ಅಂದ್ಮೇಲೆ ಬಿಳಿ ಸೀರೆ ಉಡ್ದೆ ಬಣ್ಣ ಸೀರೆ ಉಡಕ್ಕಾಗತ್ತೆಯೇ? ಅವಳು ಬಣ್ಣದ ಸೀರೆ ಉಟ್ಕೊಂಡು ತಿರುಗಾಡಿದ್ರೆ ನೋಡಿದ ಜನ ನಗೋದಿಲ್ವೇನು? ಕೆಲ್ಸಕ್ಕೆ ಹೋದ್ರೆ ನಗೋದಿಲ್ವಾ? ಸರಿ ಅಣ್ಣ, ಇನ್ಮೇಲೆ ಬಿಳಿ ಸೀರೆ ಉಡೋದೇ ಇಲ್ಲ. ಮೊದ್ಲಿನ ಹಾಗೆ ನಗ್ನಗ್ತಾ ಇರ್ತೀನಿ. ನಾಳೆಯಿಂದನೇ ಕೆಲ್ಸಕ್ಕೆ ಹೋಗ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್. Yes, come in.
ಕೊಟ್ರು. ಟೇಕ್ ಯು ಸೀಟ್. ಥ್ಯಾಂಕ್ ಯು ಸರ್. ಈ ಮುಂಚೆ ಎಲ್ಲಾದ್ರೂ ಕೆಲಸ ಮಾಡಿ ಅನುಭವ ಇದೆಯಾ? ಇಲ್ಲ ಸರ್, ಇದೇ ಮೊದಲನೇ ಬಾರಿ ಕೆಲ್ಸಕ್ಕೆ ಸೇರ್ತಾ ಇರೋದು. ಅನುಭವ ಇಲ್ಲದೆ ಕೆಲಸ ಮಾಡೋದು ಕಷ್ಟ. ಆದ್ರೂ ಗೋಪಾಲ್ ಕಳಿಸಿದ್ದಾರೆ ಅಂದ್ಮೇಲೆ ಇಲ್ಲ ಅನ್ನೋಕ್ಕಾಗಲ್ಲ. ಕೊಡೋ ಕೆಲಸನ ಸಿನ್ಸಿಯರ ಮಾಡಿ. ಸರಿ ಸರ್, ನೀವೇನ್ ಕೆಲಸ ಕೊಟ್ರು ಪ್ರಾಮಾಣಿಕವಾಗಿ ಮಾಡ್ತೀನಿ. ಓಕೆ, ನೀವಿನ್ಮೇಲೆ ನನ್ನ ಪಿಯ ಕೆಲಸ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರಿ, ಬನ್ನಿ ನನ್ನ ಜೊತೆ. ನಮ್ಮ ಸ್ಟಾಫ್ನ ಪರಿಚಯ ಮಾಡಿಸ್ಕೊಡ್ತೇನೆ. ಓಕೆ. ಏನ್ರಿ ನವರತ್ನ ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ, ನಂಗೆ ಯಾಕೋ ಭಯ ಆಗ್ತಿದ್ದೀರಿ. ಇಷ್ಟಕ್ಕೆಲ್ಲ ಯಾಕೆ ಹೆದರ್ಕೋತೀಯಾ? ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ಆಫೀಸ್ 5 ಗಂಟೆ ಮುಗಿಯುತ್ತೆ. ಇನ್ನೇನ್ ಬರೋ ಹೊತ್ತಾಯ್ತು. ಹೆದರ್ಕೋಬೇಡ, ಧೈರ್ಯವಾಗಿರು. ಅಗೋ ಬಂದೇ ಬಿಟ್ಲು. ನವರತ್ನ, ಆಫೀಸ್ ವಾತಾವರಣ ಎಲ್ಲ ಹೇಗಿದೆ? ತುಂಬಾ ಚೆನ್ನಾಗಿದೆಪ್ಪ. ಅಲ್ಲಿರೋರೆಲ್ಲ ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತಾರೆ. ಏನಮ್ಮ ಹೊಸದಾಗಿ ಕೆಲ್ಸಕ್ಕೆ ಸೇರಿದ್ಯಾ? ನಿನ್ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದ್ರೆ ಅಷ್ಟೇ ಸಾಕು. ಅಣ್ಣ ಅತ್ತಿಗೆ ಎಲ್ಲಮ್ಮ ಕಾಣಿಸ್ತಾನೆ ಇಲ್ಲ. ಇಲ್ಲೇ ಎಲ್ಲೋ ಹೊರಗಡೆ ಹೋಗಿದ್ದಾರೆ. ನೀವ್ ಹೋಗಿ ಕೈ ಕಾಲು ತೊಳ್ಕೊಂಡ್ ಬಾ, ಕಾಫಿ ಕುಡಿಯೋರಂತೆ. ಎಕ್ಸ್ಕ್ಯೂಸ್ ಮಿ ಸರ್, ಜಯಣ್ಣ ಅಂಡ್ ಕಂಪ್ನಿ ಫೈಲ್ ರೆಡಿ ಆಗಿದೆ. ಸರಿ, ಕೊಡಿ ಇಲ್ಲಿ. ಕೂತ್ಕೊಳ್ಳಿ ಮಿಸ್ ನವರತ್ನ. ಥ್ಯಾಂಕ್ ಯು ಸರ್. ಪರವಾಗಿಲ್ಲ, ಫೈಲನ್ನ ತುಂಬಾ ಚೆನ್ನಾಗಿ ಪುಟಪ್ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ನಾನ್ ನನ್ನ ಕೆಲಸನ ಶ್ರದ್ಧೆಯಿಂದ ಮಾಡಿದ್ದೀನಿ ಹೊರತು ಬೇರೇನೂ ಇಲ್ಲ. ಹೌದು, ನಾವು ಯಾವತ್ತೂ ನಮ್ಮ ಕರ್ತವ್ಯಕ್ಕೆ ಮೊದಲು ಗೌರವ ಸಲ್ಲಿಸಬೇಕು. ಅದನ್ನ ನಾನು ನಿಮ್ಮ ವರ್ಕ್ ಅಲ್ಲಿ ಇವತ್ತು ನೋಡಿದೆ. ನಿಮ್ಮಂಥ ಪಿಎಗೋಸ್ಕರ ನಾನು ತುಂಬಾ ದಿವಸದಿಂದ ಕಾಯ್ತಾ ಇದ್ದೆ. ಆ ಬೈಕೆನ ಮಿಸ್ಟರ್ ಗೋಪಾಲ್ ಈಡೇರಿಸಿದ್ದಾರೆ. ಈ ಆಫೀಸ್ ವಾತಾವರಣ, ಇಲ್ಲಿರೋ ಕೊಲೀಗ್ಸ್ ನನಗೆ ತುಂಬಾ ಹಿಡಿಸಿದ್ದಾರೆ. ಆದ್ರೆ ಇದೇ ವಾತಾವರಣ ಬೇರೆ ಆಫೀಸ್ನಲ್ಲಿ ಇರುತ್ತೋ ಏನೋ ನನಗೆ ಗೊತ್ತಿಲ್ಲ. ನೋ, ನೆವರ್. ರಾಜಶೇಖರ್ನ ಆಫೀಸಿನ ವಾತಾವರಣನೇ ಬೇರೆ, ಬೇರೆ ಆಫೀಸಿನ ಅಟ್ಮಾಸ್ಫಿಯರೇ ಬೇರೆ. ನಾವು ಇಲ್ಲಿ ನಮ್ಮ ಡ್ಯೂಟಿನ ತಂದೆ ತಾಯಿ ತರ ಪ್ರೀತಿಸಿ ಗೌರವಿಸ್ತೀವಿ. ಬೇರೆ ಕಡೆ ಎಲ್ರೂ ಸಂಬಳಕ್ಕೋಸ್ಕರ ಸೈನ್ ಹಾಕಿ ತೂಕಡಿಸ್ತಾ ಆಕಳಿಸ್ತಾ ಡೆಲ್ಲಿಯಿಂದ ಅವ್ರ ಮನೆ ಗಲ್ಲಿವರೆಗೂ ಇರೋ ಹೊಲಸು ರಾಜಕೀಯ ಮಾತಾಡ್ಕೊಂಡು ಹಾಲಂತ ಮನಸ್ಸನ್ನ ಹಾಲ ಮಾಡ್ಕೋತಾರೆ. ಹೌದು, ಅದನ್ನೆಲ್ಲ ನಾನು ಕಾದಂಬರಿಗಳಲ್ಲಿ ಓದಿದ್ದೀನಿ, ಸಿನಿಮಾಗಳಲ್ಲಿ ನೋಡಿದ್ದೀನಿ. ಥ್ಯಾಂಕ್ ಯು ಸರ್. ಬಸವರಾಜು. ಏನಯ್ಯ ಕೃಷ್ಣಪ್ಪ, ಬಾರಯ್ಯ ಕೂತ್ಕೋ ಬಾ. ಏನಯ್ಯ ತುಂಬಾ ದಿವಸದಿಂದ ಕಾಣಿಸ್ತಾನೆ ಇಲ್ಲ? ನಾನು ಊರಲ್ಲಿ ಇರ್ಲಿಲ್ಲ ಬಸವರಾಜು. ನನ್ನ ಮಗಳ ಮನೆಗೆ ಹೋಗಿದ್ದೆ, ನಿನ್ನೆ ತಾನೇ ಬಂದೆ. ನಿನ್ನ ಮಗಳ ವಿಷಯ ಕೇಳಿ ನನಗೆ ತುಂಬಾ ದುಃಖವಾಯ್ತು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಮಾಡಕ್ಕಾಗುತ್ತೆ ಕೃಷ್ಣಪ್ಪ, ಎಲ್ಲ ನಮ್ ಕರ್ಮ. ಎಲ್ಲಿ ನವರತ್ನ ಕಾಣಿಸ್ತಾ ಇಲ್ಲ? ನನ್ನ ಮಗಳು ತನ್ನ ಗಂಡ ಸತ್ ಮೇಲೆ ತುಂಬಾನೇ ಕೊರಗ್ತಾ ಇದ್ಲು. ಅದನ್ನು ಮರೆಯೋದಕ್ಕೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ನಮಗೂ ಸಮಾಧಾನ ಇಲ್ಲ. ಜನ ನಾನಾ ರೀತಿ ಮಾತಾಡ್ಕೋತಾರೆ. ಬಸವರಾಜು, ಕಾಲ ತುಂಬಾ ಬದಲಾಗಿದೆ. ಮಹಾತ್ಮ ಗಾಂಧಿಯವರು ಅವತ್ ಸಾರಿದ ಮಹಿಳಾ ಸ್ವಾತಂತ್ರ್ಯ ಇವತ್ ದೇಶದಲ್ಲಿ ಬೇರ್ ಬಿಡ್ತಾ ಇದೆ. ನಿನ್ ಮಗಳು ಹೊರಗಡೆ ದುಡಿಯೋಗಾದ್ಲು ಅಂತ
ನೀನೇನು ಯೋಚನೆ ಮಾಡ್ಬೇಕಾಗಿಲ್ಲ. ನನ್ನಿಬ್ರು ಹೆಣ್ಮಕ್ಳು ದುಡ್ದೇ ನಮ್ಮನ್ನು ಸಾಕ್ತಾ ಇರೋದು. ವಿಧಿ ಇಲ್ಲ. ಅವ್ರನ್ನೇ ಗಂಡು ಮಕ್ಕಳು ಅಂತ ತಿಳ್ಕೊಳ್ಳೋ ಶಕ್ತಿ ನಿಮ್ಮ ಆತ್ಮಕ್ಕಿದೆ. ಆದ್ರೆ ನಮ್ಮ ದೇಶ ಇನ್ನೂ ಆ ನಿಮ್ಮ ರಾಮರಾಜ್ಯ ಆಗ್ಲಿಲ್ವಲ್ಲ, ಅದೇ ನನ್ನನ್ನು ಕಾಡ್ತಾ ಇರೋ ಸಮಸ್ಯೆ. ರಾಮರಾಜ್ಯದಲ್ಲೂ ನಿಂದಕರು ಇದ್ದೇ ಇದ್ರು ಬಸವರಾಜು. ಸೀತಾದೇವಿ ಪಾತಿರ್ವತ್ಯದ ಬಗ್ಗೆ ಅವತ್ತು ಮಡಿವಾಳ್ರವನು ಕೇವಲವಾಗಿ ಮಾತಾಡದೇ ಇದ್ದಿದ್ರೆ ಸೀತೆ ಹೇಗೆ ಪಾತಿರ್ವತ್ಯ ಹಾಕ್ತಿದ್ಲು? ನೆರೆಯವ್ರ ನಿಂದೆ ಅನ್ನೋ ಬೆಂಕಿಯಲ್ಲಿ ಕಾಯಿಸ್ದೆ ಹೋದ್ರೆ ಚಿನ್ನದಂತ ನಮ್ಮ ಗುಣಕ್ಕೆ ಮೆರಗು ಬರೋದಿಲ್ಲ. ನಾವು ಆ ಗಟ್ಟಿ ಮನ್ಸಿಂದಾನೇ ಇದೀವಿ. ಆದ್ರೆ ಮೊದ್ಲೇ ನೊಂದು ಬೆಂದು ಹೋಗಿರೋ ಮನಸ್ಸಿನ ನನ್ನ ಮಗಳು ನವರತ್ನ ಈ ಸಮಾಜದ ಕಿಡಿ ನುಡಿಗಳಿಗೆ ಹೊಂದ್ಕೋತಾಳ ಅನ್ನೋದೇ ನಮ್ಗಿರೋ ಚಿಂತೆ. ಭಗವಂತ ಅಂತ ಒಬ್ಬ ಇದಾನಲ್ಲ, ಎಲ್ಲ ಅವನೇ ನೋಡ್ಕೊಳ್ಳಿ. ನಾನು ಬರ್ತೀನಯ್ಯ. ಇರಯ್ಯ, ಪಾರ್ವತಿ ಹಾಲ್ ತರಕ್ ಹೋಗಿದ್ದಾಳೆ, ಕಾಫಿ ಕುಡ್ಕೊಂಡು ಹೋಗುವಂತೆ. ನನಗೆ ಅರ್ಜೆಂಟ್ ಕೆಲಸ ಇದೆ, ಇನ್ನೊಂದ್ಸಾರಿ ಬರ್ತೀನಿ. ಸರಿ, ನಿನ್ನಿಷ್ಟ. ಎಕ್ಸ್ಕ್ಯೂಸ್ ಮಿ ಮೇಡಮ್, ನಾನಿಲ್ಲಿ ಕೂತ್ಕೋಬೋದಾ? ಕೂತ್ಕೊಳ್ಳಿ. ಥ್ಯಾಂಕ್ಸ್. ನನ್ ಹೋಟ್ಲ್ ಊಟ ತಿಂಡಿ ಅಂದ್ರೆ ಸ್ವಲ್ಪನೂ ಹಿಡಿಸೋದಿಲ್ಲ. ಮನೆಯಿಂದ ತಂಗಳನ್ನ ತಂದು ತಿಂದ್ರು ಅದೇ ನನಗಿಷ್ಟ. ಗುಡ್ ಹ್ಯಾಬಿಟ್. ಎಲ್ರು ನನ್ನ ಹಾಗೆ ನಿಮ್ ಹಾಗೆ ಆಗ್ಬಿಟ್ರೆ ಹೋಟೆಲ್ ಇಟ್ಟಿರೋರ್ ಗತಿ. ಇಲ್ಲ ಬಿಡಿ, 100% ಜನ ಹೋಟೆಲ್ ಊಟ ತಿಂಡಿ ಲೈಕ್ ಮಾಡೋರೆ. ಕೆಲವು ಆಫೀಸರ್ಸ್ಗಂತೂ ಸೌಕರ್ಯನೇ ಇರೋದಿಲ್ಲ. ಅವ್ರಿಗೆ ಹೋಟೆಲ್ ಬಿಟ್ರೆ ಬೇರೆ ಗತಿನೇ ಇಲ್ಲ. ಎಲ್ಲ ಅವರವರ ಅಭ್ಯಾಸ ಬಲ, ಅದಕ್ಕೆ ಯಾರು ಏನು ಮಾಡಕ್ಕಾಗಲ್ಲ ಬಿಡಿ. ಮನೇಲಿ ನಿಮ್ಗೆ ಊಟ ತಿಂಡಿ ರೆಡಿ ಮಾಡ್ಕೊಡೋರು ಯಾರು? ನಮ್ ತಾಯಿ. ನನ್ನ ಊಟನ ನಾನೇ ತಯಾರು ಮಾಡ್ಕೊಂಡು ಬರ್ತೀನಿ. ಯಾಕೆ ಹೇಳಿ? ಇನ್ನೂ ಮದ್ವೆ ಆಗಿಲ್ಲ ಅಂತ ಕಾಣುತ್ತೆ, ಅದಕ್ಕೆ. ಎಕ್ಸಾಕ್ಟ್ಲಿ. ನನಗೆಂತ ಲೈಫ್ ಪಾರ್ಟ್ನರ್ ಸಿಗ್ತಾಳೋ ಇನ್ನೂ ಗೊತ್ತಿಲ್ಲ. ಅದು ಅವರವರ ಹಣೆ ಬರಹಕ್ಕೆ ತಕ್ಕಾಗಿ ಸಿಗುತ್ತೆ. ಹಾಗಾದ್ರೆ ನನ್ನ ಹಣೆ ಬರ ಹೇಗಿದೆ ಅಂತೀರಾ? ಅದನ್ನ ಕಾದು ನೋಡ್ಬೇಕು. ಆಯ್ತು, ಕಾದ್ ನೋಡ್ತೀನಿ. ನನಗೆ ಊಟ ಆದ್ಮೇಲೆ ಟೀ ಕುಡಿಯೋ ಅಭ್ಯಾಸ. ಬನ್ನಿ, ನೀವು ಕುಡಿಯೋರಂತೆ. ನೋ ಥ್ಯಾಂಕ್ಸ್, ನನಗೆ ಅಭ್ಯಾಸ ಇಲ್ಲ. ನೀವು ಹೋಗಿ ಕುಡ್ಕೊಂಡು ಬನ್ನಿ. ಪಾರ್ವತಮ್ಮನವ್ರಿ, ಹಾಲ್ಗೋಗಿದ್ರೆ? ಹೌದು ಶಾರದಮ್ಮ. ನಿಮ್ ಸೊಸನ್ ಕೆಲ್ಸದ್ರೆ ಅವರೇ ತರ್ತಾ ಇದ್ದು. ನಿಮ್ಗೆ ಯಾಕೆ ಈ ವಯಸ್ಸಿನಲ್ಲಿ? ಅಯ್ಯೋ, ಮನೆಯಲ್ಲೇ ಬೇಕಾದಷ್ಟು ಕೆಲಸ ಇದೆ. ಇನ್ ಇದಕ್ಕೂ ಅವಳನ್ನ ಯಾಕೆ ಕಳಿಸ್ಬೇಕು? ಕೈಕಾಲ್ ಗಟ್ಟಿಯಾಗಿದೆ, 2 ಹೆಜ್ಜೆ ನಡೆದ್ರೆ ಆರೋಗ್ಯಕ್ಕೂ ಒಳ್ಳೇದು. ಎಲ್ಲದಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕು. ನವರತ್ನ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳಂತೆ? ಹೌದು. ಎಲ್ಲಿ? ಇಲ್ಲೇ ನಮ್ ಪರಿಚಯದವ್ರ ಆಫೀಸ್ ನಲ್ಲಿ ಪ್ರಿಯಾ ಕೆಲಸ ಮಾಡ್ತಿದ್ದಾಳೆ. ಹೌದಾ? ಹೋಗ್ಲಿ ಬಿಡಿ. ನಾವಿಬ್ರು ಮಾರ್ಕೆಟ್ಗೆ ಹೋಗ್ಬೇಕಾಯ್ತು, ಹೋಗ್ ಬರ್ತೀವಿ. ಸರಿ, ನಾ ಬರ್ತೀನಿ. ನೋಡ್ದೇನ್ರಿ, ಅವ್ರ ಬಾಸ್ಗೆ ಪಿ ಅಂತೆ. ಎಷ್ಟು ರಾಜರೋಷ್ಟ ಹೇಳ್ತಿದ್ದಾಳೆ. ಪಿ ಅಂದ್ರೆ? ಪಿ ಅಂದ್ರೆ ಪರ್ಸನಲ್ ಅಸಿಸ್ಟೆಂಟ್ ಅಂತ. ಪರ್ಸನಲ್ ಅಂದ್ರೆ ಕೇಳ್ಬೇಕೆ? ಅದೇನೋ ಹೇಳ್ತಾರಲ್ಲ, ಅನ್ನನು ಅಳ್ಸಿತ್ತು ನಾಯಿ ಹಸ್ತಿತ್ತು ಅಂತ. ಬೇರೆ ವಿಷಯ ನಮ್ಗೆ ಯಾಕೆ ಬಿಡಿಮ್ಮ. ಎಕ್ಸ್ಕ್ಯೂಸ್ ಮೀ, ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತಂದ್ರೆ ನಿಮ್ಮನ್ನ ಮನೆ ತನಕ ಡ್ರಾಪ್ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಬಾಯ್. ಬಾಯ್. ಪಾರ್ವತಿ, ಏನ್ರಿ ನಾಳೆ ಬರ್ತೀನಿ ಅಂತ ಹೇಳಿ ಇವತ್ತೇ ಬಂದ್ಬಿಟ್ರಿ? ಹೋದ್ ಕೆಲ್ಸ ಆಯ್ತಾ? ನಾ ಹೋದ್ ಕೆಲ್ಸ ಆಗ್ಲಿಲ್ಲ ಕಣೆ. ಅವರೆಲ್ಲ ಟೂರ್ ಹೋಗಿದಾರಂತೆ. ಅದ್ ಸರಿ, ನವರತ್ನ ಬಂದ್ಲಾ? ಇನ್ನೇನ್ ಬರೋ ಹೊತ್ತಾಯ್ತು ರೀ. ಅವಳ ಕೆಲ್ಸಕ್ಕೆ ಹೋಗ್ತಿರೋದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಯಾಕೆ? ಏನಾದ್ರೂ? ಹಾಗೇನಿಲ್ಲ,
ಅವಳು ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ಜನ ಎಲ್ಲ ನಾನಾ ರೀತಿ ಮಾತಾಡ್ತಿದ್ದಾರೆ. ಏನ್ ಮಾಡೋದೆ, ನವರತ್ನ ಮನಸ್ಸಿಗೆ ನೆಮ್ಮದಿ ಸಿಗ್ಲಿ ಅಂತ ನಮ್ಮ ಆಸೆ. ಅದು ನೋಡಿದ್ರೆ ಈ ರೀತಿ ಆಗ್ತಿದೆ. ದೇವ್ರಿದಾನ್ ಬಿಡು. ಅಲ್ಲಿ ನೋಡೆ, ಓಹೋ ನವರತ್ನ, ಕೂತ್ಕೊಮ್ಮ. ಏನ್ ಆಫೀಸಿಂದ ಬಂದ ಹಾಗಿದೆ? ಹೌದು. ಏನು ಗಂಡ ಹೆಂಡತಿ ಇಬ್ರು ಟಿವಿ ನೋಡ್ತಾ ಕೂತ್ಕೊಂಡ್ಬಿಟ್ಟಿದ್ದೀರಾ? ಟಿವಿಲಿ ಒಳ್ಳೆ ಪ್ರೋಗ್ರಾಮ್ ಬರ್ತಾ ಇತ್ತಲ್ಲ, ಅದಕ್ಕೆ ನೋಡ್ತಾ ಕೂತಿದ್ವಿ. ಆಫೀಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಆಫೀಸು ಚೆನ್ನಾಗೇ ಇದೆ, ಅಲ್ಲಿರೋರು ಕೂಡ ಒಳ್ಳೆಯವ್ರ ತರ ಕಾಣ್ತಾರೆ. ನಿನ್ ಬಾಸ್ ಬಗ್ಗೆ ನಿನ್ನ ಅಭಿಪ್ರಾಯ ಹೇಗೆ? ನಮ್ ಬಾಸ್ ತುಂಬಾ ಒಳ್ಳೆಯವರು, ದೇವ್ರಂತ ಮನುಷ್ಯರು. ಹಾಗಂತ ಎಲ್ಲಾ ವಿಷಯನೂ ನಿಮ್ ಬಾಸ್ ಹತ್ರ ಹೇಳಕ್ ಹೋಗ್ಬೇಡ. ಯಾವ್ಯಾವ ಟೈಮ್ ಹೇಗಿರುತ್ತೋ ಏನೋ. ಹಾಗಂದ್ರೆ ಹೇಗ್ರಿ? ಒಂದಲ್ಲ ಒಂದಿನ ಇವಳು ವಿಧವೆ ಅನ್ನೋ ವಿಷಯ ಗೊತ್ತಾಗ್ದೇ ಇರುತ್ತಾ? ಹಾಗಲ್ವೇ, ನಮ್ ವಿಷಯ ನಾವೇ ಹೇಳ್ಕೊಳಕ್ಕಾಗತ್ತಾ? ನವರತ್ನ ಅಲ್ಲಿ ಕೆಲ್ಸಕ್ಕೆ ಸೇರಿರೋದು ಹಳೇದನ್ನ ಮರೆತು ಹೊಸ ಜೀವನ ಪ್ರಾರಂಭ ಮಾಡೋದಕ್ಕೆ ಹೊರತು ಹಳೇದನ್ನ ನೆನೆಸ್ಕೊಂಡು ಕೊರಗೋದಕ್ಕಿಲ್ಲ ಅಂತ ಈ ಮಾತು ಹೇಳ್ದೆ. ಹೌದಣ್ಣ, ನಾನು ಹಳೆದನ್ನೆಲ್ಲ ಮರ್ತು ಹೊಸ ಜೀವನಕ್ಕೆ ಹೊಂದ್ಕೋತಾ ಇದ್ದೀನಿ. ನೀನ್ ಸದಾ ನಗ್ನಗ್ತಾ ಇರ್ಬೇಕು. ನವರತ್ನ, ಹೇಗೂ ಮನೆಗೆ ಬಂದಿದ್ಯಾ, ನಮಗೂ ಏನು ಕೆಲಸ ಇಲ್ಲ. ನಾವೆಲ್ಲ ಪಿಕ್ಚರ್ಗೆ ಯಾಕೆ ಹೋಗ್ಬಾರ್ದು? ಇಲ್ಲಣ್ಣ, ನಾನ್ ಮನೇಲಿ ಹೇಳಿಲ್ಲ. ಇರ್ಲಿ ಬಾರೆ. ಸರಿ, ಬೇಗ ರೆಡಿ ಆಗು. ಏನ್ರಿ, ಇಷ್ಟೊತ್ತಾದ್ರೂ ನವರತ್ನ ಇನ್ನು ಮನೆಗ್ ಬರ್ಲಿಲ್ವಲ್ಲ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಕಣೆ. ಯಾವತ್ತು 6-6:30 ಬರ್ತಿದ್ದವಳು ಇವತ್ತು ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ನನಗೆ ಯಾಕೋ ಯೋಚನೆ ಆಗ್ತಿದೆ. ಶಂಕರು ಬೇರೆ ಮನೇಲಿಲ್ಲ, ಅವನಾದ್ರೂ ಇದ್ದಿದ್ರೆ ಏನು ಅಂತ ನೋಡ್ಕೊಂಬ ಅಂತ ಕಳಿಸ್ಬೋದಿತ್ತು. ಅದಕ್ಕೆ ಮಾವಯ್ಯ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ದುಡಿಯೋದು ಕಳ್ಸಬಾರ್ದು ಅಂತ ಹೇಳ್ತಾರೆ. ಅಪ್ಪ, ನಾನ್ ಲೇಟಾಗಿ ಬಂದೆ ಅಂತ ನಿಮಗ್ ನನ್ ಮೇಲೆ ಕೋಪನಾ? ಎಷ್ಟು ಲೇಟ್ ಆಗಿ ಬಂದ್ರೆ ಕೋಪ ಬರ್ದೆ ಇನ್ನೇನಾಗುತ್ತೆ ಹೇಳು? ಸಾರಿ ಅಪ್ಪ, ಇವತ್ತು ಆಫೀಸ್ ಮುಗಿಸ್ಕೊಂಡು ಹಾಗೆ ಗೀತನ್ ನೋಡ್ಕೊಂಡ್ ಬರೋಣ ಅಂತ ಅವಳ ಮನೆಗ್ ಹೋಗಿದ್ದೆ. ಗೀತಾ ಮನೆಗೆ ಹೋಗಿ ಇಷ್ಟೊತ್ಗಮ್ಮ ಬರೋದು? ನಾನು ಮನೆಗ್ ಬೇಗ ಬಂದ್ಬಿಡೋಣ ಅಂತಾನೆ ಹೋದೆ, ಆದ್ರೆ ಗೀತಾ ಬಲವಂತವಾಗಿ ಸಿನಿಮಾ ಕರ್ಕೊಂಡು ಹೋದ್ಲು. ಅದಕ್ಕೆ ಲೇಟ್ ಆಗೋಯ್ತಮ್ಮ. ಗೀತನ ಸಿನಿಮಾ ಕರ್ಕೊಂಡು ಹೋಗೋದಕ್ಕೆ ಅವಳ ಗಂಡ ಇದ್ದಾನೆ, ನಿನ್ನ ಕರ್ಕೊಂಡು ಹೋಗ್ತಾಳೆ? ಸಿನಿಮಾ ನೋಡ್ಲೇಬೇಕು ಅಂತ ಹೋಗೋರ್ಗೆ ಗೀತನೇ ಆಗ್ಬೇಕು ಅಂತ ಏನಿಲ್ವಲ್ಲ. ಅಂದ್ರೆ ಈ ಮಾತಿನ ಅರ್ಥ? ಬೆಕ್ಕು ಕಣ್ಮಿಟ್ಕೊಂಡು ಹಾಲು ಕೊಡಿದ್ರೆ ಬೇರೆಯವ್ರು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ? ನೋಡಿದೇನಮ್ಮ, ನೀ ಲೇಟಾಗಿ ಬಂದಿದ್ದಕ್ಕೆ ಮನೆಯವರೇ ಇಷ್ಟು ಕೇವಲವಾಗಿ ಮಾತಾಡ್ತಿರುವಾಗ ಇನ್ನು ಹೊರಗಿನವ್ರು ಹೇಗೆ ಮಾತಾಡ್ಕೋಬಹುದು ಅಂತ ನೀನೇ ಸ್ವಲ್ಪ ಯೋಚನೆ ಮಾಡಿ ನೋಡು. ಏನು, ನಿಮ್ ಮನ್ಸಿಗೆ ನೆಮ್ಮದಿ ಸಿಗ್ಲಿ ಅಂತ ಕೆಲ್ಸಕ್ಕೆ ಸೇರ್ಕೊ ಅಂತ ಹೇಳಿದ್ವಿ. ಆದ್ರೆ ಈ ಜನಗಳು ಮಾತಾಡೋ ಮಾತು ಕೇಳಿದ್ರೆ ನಮ್ ಮನ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಇಲ್ಲಮ್ಮ, ಇನ್ಮೇಲೆ ಯಾವತ್ತೂ ನಾನು ಲೇಟಾಗಿ ಬರೋದಿಲ್ಲಮ್ಮ. ವಾ, ಇದ್ಯಾವ್ದೋ ಬೊಂಬಟ್. ಹಾಯ್ ರೋಸ್. ರೋಸ್ ಅಲ್ಲ ಕಣು, ಮೈಸೂರು ಮಲ್ಲಿಗೆ. ಏನ್ ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ನಿನಗೋಸ್ಕರ ವೇಟಿಂಗು. ನನಗೋಸ್ಕರ ವೇಟಿಂಗ್ ಮಾಡೋರು ತುಂಬಾ ಜನ ಇದ್ದಾರೆ ಕಣ್ರು. ಅವ್ರನ್ನೆಲ್ಲ ಬಿಟ್ಟು ಇಲ್ಲಿ ಬಂದಿದ್ದೀನಿ ಅಂದ್ರೆ ಅದು ನಿಮ್ ಲಕ್ಕು. ಯಾರಮ್ಮ ಇದು? ಇವತ್ತು ಈ ರೋಡಲ್ಲಿ ನೋಡ್ತಾ ಇರೋದು? ಇನ್ಮೇಲೆ ದಿನಾ ನೋಡ್ತಾ ಇರ್ತೀಯ ಬಿಡು, ಬಟ್ ಇದೇ ಟೈಮ್ಗೆ ಇಲ್ಲಿದ್ರೆ ಮಾತ್ರ. ಅಂದ್ರೆ ಅವಳು ನಮ್ಮ ಆಫೀಸಿಗೆ ಬಂದಿರೋ ಹೊಸ ಗಿಳಿ ಕಣೋ. ಬ್ಯೂಟಿಫುಲ್. ದಿನ ಅರ್ಧ ಗಂಟೆ ವೇಸ್ಟ್ ಆದ್ರೂ ಪರವಾಗಿಲ್ಲ, ಟೇಸ್ಟ್ ಆದ್ರೂ ಸಿಗುತ್ತಲ್ಲ. ನಿಮ್ಮ ಆಫೀಸ್ ಅಂತ್ಯ, ಹೋಗಿ ಮಾತಾಡ್ಸ್ಬೋದಾ? ಅದೇ ನಿಮ್ ಮುಟ್ಟಾಳ್ತನ. ಯಾವತ್ತೋ ಹೋಗಿ ಮಾತಾಡಿಸಿ ಉಗಿಸ್ಕೋಬಹುದು, ಆದ್ರೆ ಡೈಲಿ ಆತರ ಬೀಳ್ಬಾರ್ದು. ಅಂದ್ರೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಿನಗೆ ಅದೆಲ್ಲ ಎಲ್ಲ ಅರ್ಥವಾಗುತ್ತೋ?
ನೀನ್ ಯಾರನ್ನಾದ್ರೂ ಲವ್ ಮಾಡಿದ್ರೆ ಗೊತ್ತಾಗ್ತಿತ್ತು. ನಿನ್ ಲೈಫ್ ಪೂರ್ತಿ ಡವ್ ಹೊಡೆದ ಅಭ್ಯಾಸ ಹೊರತು ಲವ್ ಮಾಡಿ ಅಭ್ಯಾಸ ಇಲ್ಲ. ಅಲ್ಲ ಗುರು, ಲವ್ ಎಂಟ್ರನ್ಸ್ ಡವ್ ಅಲ್ವ ಗುರು? ಹಾಗಾದ್ರೆ ನಿನ್ ಲವ್ ಲಿಸ್ಟ್ ಅಲ್ಲಿ ಇದು ಇದೆ ಅಂತೀಯಾ? ಡೆಫಿನೆಟ್ ಆಗಿ. ಊರಲ್ಲಿ ಊರಿಗೆ ಎಲ್ಲ ನಿಮ್ ಲಿಸ್ಟ್ ಅಲ್ಲೇ ಸೇರ್ಕೊಂಡ್ ಬಿಟ್ರೆ ನಾವೆಲ್ಲ ಸನ್ಯಾಸಿ ಲಿಸ್ಟ್ ಸೇರ್ಬೇಕಾಗತ್ತಲ್ಲ ಗುರು? ಅದೇ ಕಂಡ್ರು ಈ ಪ್ರತಾಪ್ ಸ್ಟೈಲು. ಆದ್ರೆ ನಾನ್ ನಿಮ್ಮನ್ನ ಯಾವತ್ತೂ ಸನ್ಯಾಸಿ ಲಿಸ್ಟ್ ಸೇರಿಸಿಲ್ಲ. ಹಾಗಾದ್ರೆ ನಾವು ಟ್ರೈ ಮಾಡ್ಬೋದು ಗುರು. ಅದಕ್ಕೆಲ್ಲ ಅದೃಷ್ಟ ಬೇಕಂಡ್ರು. ಸರಿ, ನಾನೇನ್ ಬರ್ತೀನಿ. ಓಕೆ ಗುರು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಹೇಗೋ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ನನ್ ಬೈಕಲ್ಲ ಬನ್ನಿ. ಪರವಾಗಿಲ್ಲ, ನಾನು ಬಸ್ನಲ್ಲೇ ಬರ್ತೀನಿ. ಪರವಾಗಿಲ್ಲ ಬನ್ನಿ. ನನ್ ಜೊತೆ ಬರಕ್ಕೆ ಸಂಕೋಚನ? ನೋ ಥ್ಯಾಂಕ್ಸ್. ಆಟೋ. ರಾಜಾಜಿನಗರ. ಆಕಾಶ್, ನವರತ್ನ ಇಲ್ಲಿ? ಗೊತ್ತಿಲ್ಲ ಸರ್. ಪ್ರತಾಪ್ ಎಲ್ಲಿ? ಬಂದಿಲ್ಲ ಸರ್. ಯಾಕಮ್ಮ ಲೇಟು? ಸಾರಿ ಸರ್, ಬಸ್ ಸಿಗ್ಲಿಲ್ಲ. ಓಕೆ, ಆ ಪ್ರಕಾಶ್ ಕಂಪನಿ ಫೈಲ್ ರೆಡಿ ಮಾಡಿಟ್ಟಿರಿ, ಮಧ್ಯಾಹ್ನ ಬರ್ತೀನಿ. ಆಯ್ತು. ಗುಡ್ ಮಾರ್ನಿಂಗ್ ಸರ್. ವಾಟ್ ಇಸ್ ದ ಟೈಮ್ ನೌ? ಸಾರಿ ಸರ್. ಓಕೆ, ಟೇಕ್ ಆನ್. ಹಲೋ ಮೇಡಮ್. ಹಲೋ. ಏನೋ ಡೀಪ್ ಯೋಚನೆ ಮಾಡ್ತಿರೋ ಹಾಗಿದೆ. ಹಾಗೇನೂ ಇಲ್ಲ, ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು. ಮಾತಾಡಿ. ನಾನು ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ಸಾಯಂಕಾಲ ಪಾರ್ಕ್ ನಲ್ಲಿ ಕಾಯ್ತಾ ಇರ್ತೀನಿ, ಮಿಸ್ ಮಾಡದೆ ಬನ್ನಿ. ಎಲ್ಲ ಅಲ್ಲೇ ಮಾತಾಡೋಣ. ಓಕೆ? ಬನ್ನಿ ಮೇಡಮ್, ಬನ್ನಿ. ನೀವು ಬರ್ತೀರಾ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ, ಅದೇನ್ ವಿಷಯ ಅಂತ ಹೇಳಿ. ನಿಮಗೆ ಆ ವಿಷಯ ಹೇಗೆ ತಿಳಿಸ್ಬೇಕು ಅಂತ ಅವಾಗ್ಲಿಂದ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡೋಂಥ ವಿಷಯ ಅಂಥದ್ದೇನು? ಹೌದು ಮೇಡಮ್, ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ. ನೀವು ದಯವಿಟ್ಟು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ ಅಂತಂದ್ರೆ. ಪರವಾಗಿಲ್ಲ, ಹೇಳಿ. ಅದೇನ್ ವಿಷಯ ಅಂತ ಹೇಳ್ದೆ ಹೋದ್ರೆ ನನ್ಗೆ ಹೇಗೆ ಗೊತ್ತಾಗುತ್ತೆ? ನೀವು ನಮ್ಮ ಆಫೀಸಿಗೆ ಸೇರಿದಾಗಿನಿಂದ ನಾನು ನೋಡ್ತಾ ಇದ್ದೀನಿ. ನಿಮ್ಮ ನಡೆ, ನುಡಿ, ಗುಣ, ವಿಧೇಯತೆ ನನಗೆ ತುಂಬಾ ಹಿಡಿಸ್ತು. ನೋಡಿ ನವರತ್ನ, ನಾನು ಅವತ್ತಿನಿಂದ ನಿಮ್ಮ ಸ್ನೇಹಕ್ಕಾಗಿ ಹತ್ರ ಹತ್ರ ಬರ್ತಾ ಇದ್ರು ನೀವು ದೂರ ದೂರ ಹೋಗ್ತಾ ಇದ್ದೀರಾ. ಅದಕ್ಕೋಸ್ಕರ ನಿಮ್ಮ ಹತ್ರ ಬಿಚ್ಚ ಮನಸ್ಸಿಂದ ಮಾತಾಡ್ಬೇಕು ಅಂತ ನಿಮ್ಮನ್ನ ಕರೆದೆ. ನೀವು ನನ್ನ ಮಾತಿಗೆ ಬೆಲೆ ಕೊಟ್ಟು
ಇಲ್ಲಿ ಬಂದ್ರಿ. ಈಗ ನಾನು ಹೇಳೋ ವಿಷಯ ನಿಮ್ಗೆ ಹಿಡಿಸುತ್ತಾ ಇಲ್ವೋ, ಆದ್ರೆ ನಾನು ನಿರ್ಧಾರ ತಗೊಂಡಿದ್ದೀನಿ. ನಾನು ನಿಮ್ಮನ್ನ ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ನಿನ್ನ 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 ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನವರತ್ನ, 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 ಏನಮ್ಮ? ಹೇಳಮ್ಮ. 8:30 ಆಯ್ತು. ಆಫೀಸ್ ಗೊತ್ತಾಗ್ಲಿಲ್ವಾ? ಇವತ್ ನಾನು ಆಫೀಸ್ಗೆ ಹೋಗಲ್ಲಮ್ಮ. ಯಾಕಮ್ಮ? ಯಾಕೋ ರಾತ್ರಿಯಿಂದ ತುಂಬಾ ತಲೆ ನೋಯ್ತಾ ಇದೆ. ತಲೆನೋವಾ? ಜ್ವರ ಗಿರ ಬಂದಿದೇನೆ? ಇಲ್ವೇ, ಆಯಾಸ ಆಗಿ ಹಾಗಾಗಿರ್ಬೋದು ಅಂತ ಕಾಣತ್ತೆ. ಎದ್ದು ಹೋಗಿ ಸ್ನಾನ ಮಾಡ್ಕೊಂಡ್ ಬಾ, ತಿಂಡಿ ಕೊಡ್ತೀನಿ, ತಿನ್ಬಿಟ್ಟು ರೆಸ್ಟ್ ತಗೋ, ಎಲ್ಲ ಸರಿ ಹೋಗುತ್ತೆ. ಹಾ, ಬಾಮ್ಮ. ಸರ್, ನವರತ್ನ ಕಳ್ಸು. ಅವ್ರು ಬಂದಿಲ್ಲ ಸರ್. ಆಕಾಶನ್ ಕಳ್ಸು. ಆಯ್ತು ಸರ್. May I come in, sir? Yes, come in. ಆಕಾಶ್, ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು, ಸರ್. ನವರತ್ನ ಯಾಕೆ ಬಂದಿಲ್ಲ? ಗೊತ್ತಿಲ್ಲ ಸರ್. ಆಕಾಶ್, ಸರ್, ನವರತ್ನಳ ಬಗ್ಗೆ ನಿಮ್ಮ ಅಭಿಪ್ರಾಯ? ತುಂಬಾ ಒಳ್ಳೆಯವರು ಸರ್. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಐ ಸಿ. ಅದಲ್ರಿ ನಾನು ಕೇಳಿದ್ದು, ನವರತ್ನಳ ಬಗ್ಗೆ ನಿಮ್ಮ ಪರ್ಸನಲ್ ಅಭಿಪ್ರಾಯ? ಸರ್, ಗಾಬರಿ ಆಗ್ಬೇಡ್ರಿ, ನಿಮ್ ಒಳ್ಳೇದಕ್ಕೆ ಕೇಳ್ತಾ ಇದ್ದೀನಿ. ಸರ್, ನವರತ್ನ ತುಂಬಾ ಒಳ್ಳೆ ಹುಡುಗಿ ಸರ್. ಅವಳ ಬಗ್ಗೆ ಅಭಿಮಾನ, ಗೌರವ ಇದೆ. ಅವಳು ನನ್ನ ಮನಸ್ಸಿಗೆ ತುಂಬಾ ಹಿಡಿಸಿದ್ದಾಳೆ ಸರ್. ಜೀವನದಲ್ಲಿ ಮದುವೆ ಅಂತ ಆಗೋದಾದ್ರೆ ಅವಳನ್ನೇ ಸರ್. ಇದಕ್ಕೆ ಅವಳು ಒಪ್ಪಿದಾಳ? ಈ ವಿಷಯ ಅವಳ ಹತ್ರ ಪ್ರಸ್ತಾಪ ಮಾಡಿದ್ದೀನಿ, ಆದ್ರೆ ಅವಳಿನ್ನೂ ತನ್ನ ಅಭಿಪ್ರಾಯ ತಿಳಿಸಿಲ್ಲ. ಅದಕ್ಕಾಗಿ ಕಾಯ್ತಾ ಇದ್ದೀನಿ. ನೀವು ಅವಳನ್ನ ಖಂಡಿತ ಮದುವೆ ಆಗ್ತೀರಾ? ಹೌದು ಸರ್, ಖಂಡಿತವಾಗ್ಲೂ ಮದುವೆ ಆಗ್ತೀನಿ ಸರ್. ಹಾಗಾದ್ರೆ ನಿಮ್ ಪರವಾಗಿ ನಾನ್ ನವರತ್ನ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಟ್ಸ್ ಆಲ್ ರೈಟ್. ನವರತ್ನ, ನಿನ್ನೆ ಆಫೀಸ್ಗೆ ಯಾಕೆ ಬರ್ಲಿಲ್ಲ? ಹುಷಾರಿರ್ಲಿಲ್ಲ ಸರ್. ಅದ್ ಸರಿ, ಆಕಾಶ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತುಂಬಾ ಒಳ್ಳೆಯವರು. ಅಷ್ಟೇನಾ ಅಥವಾ? ಅಂದ್ರೆ ನೋಡಿ ಮಿಸ್ ನವರತ್ನ, ಸುತ್ತಿ ಬಳಸಿ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ಆಕಾಶ್ ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದಾರೆ. ಮದುವೆ ಆಗೋದಾದ್ರೆ ಅದು ನಿಮ್ಮನ್ನೇ ಅಂತ ಹೇಳ್ತಿದ್ದಾರೆ. ಸರ್, ನಾ ಹೇಳೋದನ್ನ ಕೇಳಿದ್ರೆ ನನ್ನ ಪರಿಸ್ಥಿತಿ ಏನು ಅಂತ ನಿಮಗೆ ಅರ್ಥವಾಗುತ್ತೆ. ಅದೇನು ಅಂತ ಹೇಳಿ.
ನನಗೀಗಾಗ್ಲೇ ಮದ್ವೆ ಆಗಿದೆ. ಏನ್ ಹೇಳ್ತಿದ್ದೀರಾ ನೀವು? ನನ್ನ ಮದ್ವೆ ಆದ್ಮೇಲೆ ನಮ್ಮ ಯಜಮಾನ್ರು ತೀರ್ಕೊಂಡ್ರು. ಆ ದುಃಖನ ಮರೆಯೋದಕ್ಕೋಸ್ಕರ ನಾನು ಈ ಕೆಲ್ಸಕ್ಕೆ ಸೇರ್ಕೊಂಡೆ. ವೆರಿ ಸಾರಿ ನವರತ್ನ. ಆಕಾಶ್ ನಿಮ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಮತ್ತೆ ನೀವು ಯಾಕೆ ಮದುವೆ ಆಗ್ಬಾರ್ದು? ಒಂದು ಹೆಣ್ಣು ಗಂಡ ಸತ್ತ ಮೇಲೆ ಮತ್ತೆ ಮದ್ವೆ ಆಗೋದನ್ನ ಈ ಸಮಾಜ ಒಪ್ಕೊಳ್ಳುತ್ತಾ ಸರ್? ನೀವು ವಿದ್ಯಾವಂತರು, ನೀವೇ ಹೀಗೆ ಹೇಳಿದ್ರೆ ಹೇಗೆ? ಸಮಾಜದ ಪದ್ಧತಿನ ಬದಲಾಯಿಸಬೇಕು. ಆದ್ರೂ ನನಗೆ ಗೊತ್ತು, ನಿಮ್ಮ ಮನೆಯವರು ಒಪ್ಕೊಳ್ಳಲ್ಲ ಅಂತ ತಾನೆ. ನಾನು ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತೇನೆ. ರೀ ರಾಜಶೇಖರ್ ಅವರೇ, ನವರತ್ನನಿಗೆ ಎರಡನೇ ಮದುವೆ ಸಾಧ್ಯನಾ? ನಮ್ಮ ಸಂಪ್ರದಾಯದಲ್ಲಿ ಈ ತರ ಯಾವತ್ತೂ ನಡೆದಿಲ್ಲ. ನಮ್ ಜನನೂ ಒಪ್ಪೋದಿಲ್ಲ ಬಿಡಿ. ನಿಮ್ಮ ಸಂಪ್ರದಾಯ, ಈ ಸಮಾಜ ನವರತ್ನಂಗೆ ಏನ್ ಕೊಟ್ಟಿದೆ? ವಿಧವೆ ವಿಧವೆ ಅಂತ ಆಕೆ ಟೀಕೆ ಮಾಡ್ತಾ ಹಿಂಸೆ ಮಾಡಿದ್ಯಾ ಹೊರತು ನೆಮ್ಮದಿಯಾಗಿರೋದಕ್ಕೆ ಅವಕಾಶ ಕೊಟ್ಟಿದ್ಯಾ? ಈ ಸಮಾಜದಲ್ಲಿ ಹೆಂಡತಿ ಸತ್ರೆ ಗಂಡ 4-5 ಮದುವೆ ಆಗ್ಬೋದು. ಅದೇ ಗಂಡ ಸತ್ರೆ ಆ ಹೆಣ್ಣಿಗೆ ವಿಧವೆ ಪಟ್ಟ ಕಟ್ಟಿ ಮೂಲೆಯಲ್ಲಿ ಕೂರ್ಸ್ಬಿಡ್ತಾರೆ. ಯಾಕೆ? ಅವಳು ಮದುವೆ ಆಗ್ಬಾರ್ದ? ಅವಳಿಗೂ ಆಸೆ ಆಕಾಂಕ್ಷೆ ಅನ್ನೋದಿಲ್ವಾ? ಸಮಾಜದಲ್ಲಿ ಹೆಣ್ಣನ್ನ ನಾನಾ ರೀತಿ ನಾನಾ ಭಾವನೆಗಳಿಂದ ಕಾಣ್ತಾರೆ. ಹೆಣ್ಣು ಮಗುವಾಗಿದ್ದಾಗ ದೇವತೆ ಅಂತೇನು, ಯೌವನ ಕಾಲಿಟ್ಟಾಗ ಕಾಮ ದೃಷ್ಟಿಯಿಂದನೂ ಮದುವೆ ಆಗಿ ಪರಸ್ತ್ರೀ ಆದ್ರೂ ಕೂಡ ಅವಳ ಬಯಸ್ತಾರೆ. ಅದೇ ಹೆಣ್ಣನ್ನ ತಾಯಿ ಅಂತೇನೂ ಪೂಜಿಸ್ತಾರೆ. ವಯಸ್ಸಾದ ಮೇಲೆ ಕಾಲ ಕಸಕ್ಕಿಂತ ಕಡೆಯಾಗಿ ತುಚ್ಛವಾಗಿ ಕಾಣ್ತಾರೆ. ಇದೇ ತಾನೇ ನಿಮ್ಮ ಸಂಪ್ರದಾಯದ ಹೆಣ್ಣಿನ ಬಾಳು. ಹೆಣ್ಣಿಗೆ ದೈವದತ್ವವಾಗಿ ಬಂದಿರೋ ಅರಿಶಿನ, ಕುಂಕುಮ, ಹೂವು, ಬಳೆ ಇದೆಲ್ಲ ಗಂಡ ಸತ್ ನಂತರ ಅವನ ಜೊತೆಲೆ ಯಾಕೆ ಹೋಗ್ಬೇಕು? ಆದ್ರೂ ರಾಜಶೇಖರ್ ಅವರೇ, ನೀವ್ ಹೇಳೋದೇನೋ ಸರಿ, ಆದ್ರೆ ಈಗಿನ ಕಾಲದಲ್ಲಿ ವಿಧವೆನ್ ಮದ್ವೆ ಮಾಡ್ಕೊಳ್ಳೋಂತ ಪುಣ್ಯಾತ್ಮರು ಯಾರಿದ್ದಾರೆ? ಇದಾರೆ. ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನ ವಿದ್ಯಾವಂತರಿದ್ದಾರೆ. ಇಂಥ ದೊಡ್ಡ ಸಂಪ್ರದಾಯನ ಮುರಿದು ಹಾಕೋಕೆ ಮುಂದೆ ಬರ್ತಾ ಇದ್ದಾರೆ. ಅಂಥವರಲ್ಲಿ ನಮ್ಮ ಆಫೀಸ್ ಆಕಾಶ್ ಕೂಡ ಒಬ್ಬ. ನವರತ್ನನ ಮದುವೆ ಆಗೋದಕ್ಕೆ ಸಂಪೂರ್ಣ ಒಪ್ಪಿಗೆ ಕೊಟ್ಟಿದ್ದಾರೆ. ನವರತ್ನ ವಿಧವೆ ಅಂತ ಅವನಿಗೆ ಗೊತ್ತಾ? ಆಕಾಶ್ ತುಂಬಾ ಒಳ್ಳೆ ಹುಡುಗ. ನವರತ್ನ ಮೇಲೆ ಪ್ರೀತಿ, ವಿಶ್ವಾಸ, ನಂಬಿಕೆ ಇಟ್ಕೊಂಡಿದ್ದಾನೆ. ಜೀವನದಲ್ಲಿ ಅವನು ಮದುವೆ ಆಗೋದಾದ್ರೆ ನವರತ್ನನ ಮಾತ್ರ ಅಂತ ಹೇಳಿದಾನೆ. ಇನ್ನೇನ್ ಮಾಡ್ಲಿ, ನೀವ್ ಹೇಳ್ದಾಗೆ ನನ್ನ ಮಗಳ ಭವಿಷ್ಯ ಚೆನ್ನಾಗ್ ಆಗೋದಾದ್ರೆ ಎಂಥ ನಿನ್ನೆನೂ ನಾನು ಎದುರಿಸೋಗಿ ಸಿದ್ಧವಾಗಿದ್ದೀನಿ. ನೀನ್ ಹೇಳ್ತಿ ಪಾರ್ವತಿ? ನಮ್ ನವರತ್ನ ಒಪ್ಪೋದಾದ್ರೆ ನಂದೇನ್ ಅಭ್ಯಂತರ ಇಲ್ಲ. ನೀನೇನ್ ಹೇಳ್ತೀಯ ನವರತ್ನ? ನೀವೆಲ್ಲ ಹೇಗೆ ಹೇಳ್ತೀರೋ ಹಾಗೆ. ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಈ ಅರಿಶಿನ ಕುಂಕುಮ ದೇವರ ಪೂಜೆ ಮಾಡಿ. ಓಂ ಹರಿದ್ರಾಚೂರ್ಣಂ ಸಮರ್ಪಯಾಮಿ, ಕುಂಕುಮಚೂರ್ಣಂ ಸಮರ್ಪಯಾಮಿ. ಓಂ ದಶಾಂಗಂ ಗುಗ್ಗುಲಂ ಧೂಪಂ ಸುಗಂಧಂ ಚ ಸುಮನೋಹರಂ ಕಪಿಲಾಘೃತ ಸಂಯುಕ್ತಂ ಧೂಪೋಹ್ಯಂ ಪ್ರತಿಗುಚ್ಛತಾಂ. ಹೆಣ್ಣನ್ ಕರ್ಕೊಂಬನ್ನಿಪ್ಪ. ಆಯ್ತು ಪಾರ್ವತಿ, ನವರತ್ನ ಕರ್ಕೊಂಬ ಇಲ್ಲಿ. ಓಂ ಶಿವಾಯ ನಮಃ, ಓಂ ಹರಾಯ ನಮಃ, ಓಂ ಪುಷ್ಕಲಾಯ ನಮಃ. ಹೆಣ್ಣನ್ನು ಅಲ್ಲಿ ಕೂಡ್ಸಿಪ್ಪ. ಓಂ ಮುದ್ಗಲಾಯ ನಮಃ, ಓಂ ರೋಚಷ್ಣವೇ ನಮಃ, ಓಂ ಚಂದ್ರಚೂಡಾಯ ನಮಃ, ಓಂ ಪಾರ್ವತೀ ಪ್ರಿಯಾಯ ನಮಃ, ಓಂ ಗಂಗಾಧರಾಯ ನಮಃ, ಓಂ ಚಂದ್ರಶೇಖರಾಯ ನಮಃ, ಓಂ ವಿಷಕಂಠಾಯ ನಮಃ, ಓಂ ತ್ರಿಶೂಲಪಾಣಯೇ ನಮಃ, ಓಂ ಶ್ರೀ ಪ್ರಸನ್ನ ಪಾರ್ವತೀ ಸಮೇತ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಓಂ ಗಂಧದ್ವಾರಾಂಧುರಾದರ್ಶಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೀಗುಂ ಸರ್ವಭೂತಾನಾಂ ಸ್ವಾಮಿಹೋಪಹ್ವಯೇ ಶ್ರಿಯಂ ದಿವ್ಯಗಂಧಾನ್ ಧಾರಯಾಮಿ. ನೋಡಿ, ಹುಡುಗಿಗೆ ಈ ಪುಷ್ಪ ಮಾಲಿಕೆನ ಹಾಕಿ. ಓಂ ಪೂಜೆ ಮಾಡ್ತಾ ಬನ್ನಿ. ಸುಮುಖಾಯ ನಮಃ, ಓಂ ಏಕದಂತಾಯ ನಮಃ. ಹುಡುಗಿ ನನಗೆ ಗೊತ್ತುಣು. ಹಾಗ ಇರೋ ನಿಮಿಷ. ಓಂ ಸುಮುಖಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಗಜಕರ್ಣಿಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ಭಾಲಚಂದ್ರಾಯ ನಮಃ. ಬೇರೆ ಹಾಲು ಸಿಕ್ಕಿಲ್ಲ. ಓಂ ದಿವ್ಯ ಬೇರೆ ಹಾಲು ಸಿಕ್ಕಿಲ್ಲ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ.
ಆಕಾಶ್ ಏನಾಯ್ತು? ನೀವು ನನಗೆ ಮೋಸ ಮಾಡ್ಬಿಟ್ರಿ. ನಾನು ನಿನಗ್ ಮೋಸ ಮಾಡದ್ನ? ಮತ್ತಿನೇನು? ಯಾಕಪ್ಪ ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳ್ಬಾರ್ದೆ? ಇವಳು ವಿಧವೆ ಅನ್ನೋ ವಿಷಯ ಮುಚ್ಚಿಟ್ಟು ಇವಳನ್ನ ನನ್ನ ಗಂಟು ಹಾಕಕ್ ನೋಡ್ತಿದ್ದೀರಾ? ಇದು ಯಾವತ್ತಿಗೂ ಸಾಧ್ಯವಿಲ್ಲ. ಆಕಾಶ್, ವಿಧವೆ ಅಂದ್ರೆ ಏನೋ ತಿಳ್ಕೊಂಡ್ಬಿಟ್ಟಿದ್ಯಾ? ಒಂದ್ ನಿಮಿಷ. ನನ್ನ ಹೆಸರು ರಮೇಶ್ ಅಂತ, ಪರಿವರ್ತನ ಸಂಘದ ಅಧ್ಯಕ್ಷ. ನಮ್ಮ ಸಂಘ ದೇವೋದ್ದೇಶ ವಿಧವೆಯರಿಗೆ ಮದುವೆ ಮಾಡಿಸೋದು. ನವರತ್ನ ಅನ್ನೋ ವಿಧವೆಗೆ ಮದುವೆ ಆಗ್ತಿದೆ ಅಂತ ಕೇಳಿ ಈ ಸಮಾರಂಭದಲ್ಲಿ ಸಂತೋಷದಿಂದ ಭಾಗವಹಿಸೋದಕ್ಕೆ ಬಂದೆ. ಆದ್ರೆ ಈಗ ನೀವು ಮಾಡ್ತಿರೋದು ಏನು? ಅಂದ್ರೆ ವಿಧವೆ ಮದುವೆ ಆಗ್ಬೇಕಾ? ವಿಧವೆ ಅಂದ್ರೆ ನಿಮ್ ದೃಷ್ಟಿಲಿ ಏನ್ ಅನ್ಕೊಂಡಿದ್ದೀರಾ? ಒಂದು ಹೆಣ್ಣು ತನ್ನ ಗಂಡ ಸತ್ಮೇಲೆ ಸಮಾಜ ದೃಷ್ಟಿಯಲ್ಲಿ ವಿಧವೆ ಆಗ್ತಾಳೆ ಹೊರತು ಅವಳು ದೈಹಿಕವಾಗಿ ವಿಧವೆ ಆಗೋದಿಲ್ಲ. ವಿಧವೆ ಮತ್ತೆ ಕನ್ಯೆ ಆಗದೆ ಇರಬಹುದು, ಆದ್ರೆ ಅವಳು ಹೆಣ್ಣು ತಾನೆ. ಹಿಂದೆ ನಮ್ಮ ಸಮಾಜದಲ್ಲಿ ಗಂಡ ಸತ್ರೆ ಹೆಂಡತಿ ಅವನ ಜೊತೆ ಚಿತೆಗೇರೋ ಸತಿ ಸಹಗಮನ ಪದ್ಧತಿ ಇತ್ತು. ಅದನ್ನ ನಮ್ಮ ಹಿರಿಯ ನಾಯಕರಾಗಿದ್ದ ರಾಜಾರಾಮ್ ಮೋಹನ್ ರಾಯ್ ರವರು ಅದು ಬದಲಾವಣೆ ಆಗ್ಬೇಕು ಅಂತ ಹೇಳಿ ಚಳುವಳಿ ಮಾಡಿ ಆ ಪದ್ಧತಿನ ಬದಲಾಯಿಸಿದ್ರು. ಹೋರಾಟ ನಡೀತಾನೆ ಇದೆಯೇ ಹೊರತು ಇನ್ನೂ ಯಶಸ್ವಿ ಆಗಿಲ್ಲ. ಅದಕ್ಕೆ ನಮ್ಮ ಸಂಘ ಸಂಸ್ಥೆಗಳು ಇದಕ್ಕೆ ಪ್ರೋತ್ಸಾಹ ಕೊಡ್ತಾನೆ ಇದೆ. ಕಾರಣ ನಿಮ್ಮಂಥ ವಿದ್ಯಾವಂತ ಯುವಕರು ಮುಂದಕ್ಕೆ ಬರ್ದೇ ಇರೋದು. ಆಕಾಶ್, ನೀವೊಬ್ಬ ವಿದ್ಯಾವಂತರು. ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ದಯವಿಟ್ಟು ನವರತ್ನ ಮದುವೆ ಆಗು. ನೀವು ಒಬ್ಬ ವಿದ್ಯಾವಂತರು, ನೀವೇ ಯಾಕೆ ಅವಳನ್ನ ಮದುವೆ ಆಗ್ಬಾರ್ದು? ಹೌದು, ಸಮಾಜದ ವಕ್ರ ದೃಷ್ಟಿಯನ್ನು ಬದಲಾಯಿಸೋದಕ್ಕೆ ಎಲ್ಲಾ ದೊಡ್ಡ ಸಂಪ್ರದಾಯಗಳನ್ನು ಧಿಕ್ಕರಿಸಿ ನಾನೇ ನವರತ್ನ ಮದುವೆ ಆಗೋದಕ್ಕೆ ತಯಾರಾಗಿದ್ದೀನಿ. ಅದಕ್ಕೆ ಅವರ ಮನೆಯವರು ಒಪ್ಪಿಗೆ ಇದೆ ಅಂತ ಭಾವಿಸಿದ್ದೀನಿ. ಹೌದು ಬಸವರಾಜನವರೇ, ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಬಾರ್ದು. ರಾಜಶೇಖರ್ ಮದುವೆ ಆಗ್ತೀನಿ ಅಂತ ಮುಂದೆ ಬಂದಿದ್ದಾರೆ. ದಯವಿಟ್ಟು ಈ ಮದುವೆಗೆ ಒಪ್ಕೊಳ್ಳಿ. ಆಯ್ತು ಬಿಡಿ. ಬನ್ನಿ ರಾಜಶೇಖರ್, ನವರತ್ನ ಮದುವೆಯಾಗಿ ಈ ಸಮಾಜಕ್ಕೆ ಮಾದರಿಯಾಗಿ. ನಮ್ಮ ಮಹಾನ್ ನಾಯಕಿಯರಾದ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಮ್ಮ ಗಂಡಂದಿರನ್ನು ಕಳೆದುಕೊಂಡು ವಿಧವೆಯರಾದ ಮೇಲೂ ದೇಶದ ಸ್ವಾತಂತ್ರ್ಯ. For more updates, like, comment, subscribe to our channel.